37ನೇದಲ್ಲಿ ಯಾರ ಬಗ್ಗೆ ನಾವು ನೋಡ್ತೀವಿ? ಯೋಸೇಫನ ಚರಿತ್ರೆಯನ್ನು ನೋಡ್ತೇವೆ. ಯೋಸೇಫನಿಗೆ ಒಂದು ಸಾರಿ ಒಂದು ಕನಸು ಬೀಳ್ತದೆ. ಏನ್ ಬೀಳ್ತದೆ? ಓದೋಣ. ಅದರ 5ನೇ ವಚನವನ್ನು ಓದೋಣ. ಅದನ್ನ ವಾಲ್ಯೂಮ್ ಸರಿ ಮಾಡಿ ಅಂತ ಬೇಸ್ ತೆಗೆದಾಕಿ ವಿಜಯ್ ಶಾರ್ಟ್ ಕೊಡಿ. ಓಕೆ. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿರುತ್ತೆ. ಕನಸು ಕಂಡು ಕನಸಿನ ಅಣ್ಣಂದರಿಗೆ ಹೇಳೋದ್ರಿಂದ ಏನಾಯ್ತು? ದ್ವೇಷ ಬಂತು. ಕನಸು ಹೇಗಿತ್ತು? ನೀವೆಲ್ಲರೂ, ಮುಂದಿನ ವಚನ ಓದ್ತಾ ಬರೋದನ್ನ ಯಾವತ್ತೂ ನನಗೆ ಸಮಯ ಇಲ್ಲ, ನೀವೆಲ್ಲರೂ ನನಗೆ ಅಡ್ಡು ಬೀಳ್ತಾ ಇದ್ರಿ ಅಣ್ಣಂದ್ರೆ ಅನ್ನುವಂಥ ಒಂದು ಕನಸು ಹೇಳ. ತಮ್ಮನಿಗೆ ಅಣ್ಣಂದ್ರೆ ಅಡ್ಡು ಬೀಳೋದು ಸರಿಯಲ್ಲ. ಬಟ್ ದೇವರು ಹೇಳಿದ್ರು, ನೀನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೀಯ, ನೀನು ತುಂಬಾ ಪ್ರೀತಿಸ್ತಾರೆ ಅಂತ ಹೇಳಿ ನಿನ್ನನ್ನು ದ್ವೇಷ ಮಾಡ್ತಿದ್ದಾರೆ, ಬಟ್ ಅವರೇ ನಿನಗೆ ಅಡ್ಡು ಬೀಳುವಂತೆ, ನಿನ್ನನ್ನು ಗೌರವಿಸುವಂತೆ ನಾನು ಮಾಡ್ತೇನೆ, ಎಲ್ಲ ನನ್ನ ಜೊತೆ ಇರ್ರಿ ಎಂಬುದಾಗಿ ದೇವರು ಹೇಳಿದ್ರು. ಈ ಮಾತನ್ನು ತಗೊಂಡೋಗಿ ಅಣ್ಣನಿಗೆ ಹೇಳ್ಬಿಟ್ಟು, ಅಣ್ಣನಿಗೆ ಹೇಳಿದ ತಕ್ಷಣ ಅವ್ನು ಏನ್ ಮಾಡಿರುತ್ತೆ? ದ್ವೇಷ ಮಾಡಿರುತ್ತೆ. ಓ, ನಾವು ನಿನಗೆ ಅಡ್ಡು ಬೀಳ್ತೀವಾ ಅಂತ ಹೇಳಿ ತಮ್ಮನನ್ನ ದ್ವೇಷ ಮಾಡಿ. ನಂತರ ಇನ್ನೊಂದು ಕನಸು ಆತನಿಗೆ ಬೀಳ್ತದೆ. 7ನೇ ವಚನ ಓದೋಣ. 9ನೇ ವಚನ. ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ, ಅದರಲ್ಲಿ ಸೂರ್ಯ ಚಂದ್ರನು 11 ನಕ್ಷತ್ರಗಳು ನನಗೆ ಅಡ್ಡಗಿದ್ದವು ಎಂದು ಹೇಳಿದನು. ಸಾಕು, ಗಮನಿಸ್ರಿ, ನನ್ನ ಜೊತೆ ಇರ್ರಿ. ಈಗ ಅನೇಕ ವಿಚಾರವಾದ ಆಳವಾದ ಸತ್ಯಕ್ಕೆ ನಾವು ಹೋಗ್ತೇವೆ. ಅಣ್ಣನಿಗೆ ಇನ್ನೊಂದು ಕನಸು ಬಿತ್ತು ಅಂತ ಹೇಳ್ತಿದ್ದಾರೆ. ಮೊದಲನೇ ಕನಸು ಬಿದ್ದಾಗ ಅಣ್ಣನ ಏನ್ ಮಾಡಿದ್ರು? ಈಗ ಇವನು ಏನ್ ಮಾಡ್ಬೋದಾಗಿತ್ತು? ದ್ವೇಷ ಮಾಡ್ತಾರೆ ಈಗ ಹೇಳಿದ್ರೆ ನಾನು ಇನ್ನೂ ದ್ವೇಷ ಮಾಡ್ಬಿಡ್ತಾರೆ ಅಂತ ಅಂದ್ಕೋಬೇಕಿತ್ತು. ಬಟ್ ಯೋಸೇಫನ ತವಕ ಗಮನಿಸ್ರಿ, ಇದು ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು. ನಿನಗೆ ಉಂಟಾದ ವಾಗ್ದಾನವನ್ನ, ನಿನಗೆ ಉಂಟಾದಂತ ರಕ್ಷಣೆಯನ್ನ, ನಿನಗೆ ಉಂಟಾದಂತ ಸುಭಿಕ್ಷೆಯನ್ನ, ನಿನಗೆ ದೇವರು ಮಾಡಿದಂತ ಉಪಕಾರಗಳನ್ನ ಮತ್ತೊಬ್ಬರಿಗೆ ಹೇಳುವುದಕ್ಕೆ ಅವರ ದ್ವೇಷ ನಿನಗೆ ಅಡ್ಡಿಯಾಗಬಾರದು. ಅವನು ದ್ವೇಷ ಮಾಡ್ದ, ಬಟ್ ಯೋಸೇಫ ಸುಮ್ಮನೆ ಬಿಟ್ಟ ಮತ್ತೊಂದು ಕನಸು ಬಿದ್ದಿದೆ ನನಗೆ ಅಂತ ಹೇಳಿ ಕನಸನ್ನ ಹೇಳಿದ ತಕ್ಷಣ ಮುಂದೆ ಹೋದ್ರಿ ಅಂತ 10ನೇ ವಚನ. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದು ಎಂಥ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿ ಗದರಿಸಿದನು. 11ನೇ ವಚನ. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಂತೆ. 2ನೇ ಕನಸು ಬಿದ್ದದ್ರಿಂದ ಏನಾಯ್ತು? ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯ್ತು. ಇವತ್ತು ದೇವರ ವಾಗ್ದಾನಗಳು, ದೇವರ ಆಶೀರ್ವಾದಗಳು, ದೇವರು ಕೊಡಂತ ರಕ್ಷಣೆ, ದೇವರು ನಿನ್ನ ಸಂಗಡ ಮಾತನಾಡಿದ ವಿಚಾರಗಳನ್ನು ಮತ್ತೊಬ್ಬರಿಗೆ ಹೇಳಿಕೊಳ್ಳುವಾಗ ಅನೇಕರು ಹೊಟ್ಟೆ ಕಿಚ್ಚುಪಡುವಂಥ ಸನ್ನಿವೇಶ ಬರುತ್ತದೆ. ಮತ್ತೊಬ್ಬರಿಗೆ ನೀನು ಸುವಾರ್ತೆ ಸಾರುವಾಗ ನಿನ್ನ ವಿರೋಧಿಸ್ತಾರ ವಿರೋಧಿಸುವಂಥ ಸನ್ನಿವೇಶಗಳು ಬರ್ತವೆ. ಯಾಕೆ ನೀವು ಕನ್ವರ್ಟ್ ಮಾಡ್ತೀರಿ ಅಂತ ಹೇಳಿ. ಅದು ಕನ್ವರ್ಟ್ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ, ಕನ್ವರ್ಟ್ ಅಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಅದರ ತಪ್ಪಾಗಿದೆ ಅನಿಸಿ ಹೇಳ್ತಾರೆ. ಯೋಸೇಫನಿಗೆ ಕೊಟ್ಟಂತ ಕನಸು ದೇವರು ಕೊಟ್ಟದ್ದು, ಆದ್ರೆ ಅಣ್ಣನಿಗೆ ಏನ್ ಉಂಟಾಯ್ತು? ಹೊಟ್ಟೆ ಕಿಚ್ಚು ಉಂಟಾಯ್ತು. ಆ ಜಾಗದಲ್ಲಿ ನೀವಿದ್ರೆ, ಅಣ್ಣನ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಹೊಟ್ಟೆ ಕಿಚ್ಚು ಪಡ್ತಿದ್ವಿ. ನಾನು ಹೆಂಗೆ ತಗೋತಿದ್ದೆ ಗೊತ್ತಾ? ರಾತ್ರಿ ಧ್ಯಾನ ಮಾಡುವಾಗ ನಾನು ಹೆಂಗೆ ತಗೋತಿದ್ದೆ ಗೊತ್ತಾ? ಆಗತ್ತ, ಓ ಹೌದಾ ಅಂದ್ಕಾರೆ ಇದು ಮಾಡ್ಕೋಬೇಡಿ, ಜಸ್ಟ್ ಥಿಂಕಿಂಗ್ ಅಷ್ಟೇ ನಮ್ಮ ಯೋಚನೆಗಳು. ನಾನು ಹೆಂಗೆ ತಗೊಂಡೆ ಅಂದ್ರೆ, ಆ 11 ನಕ್ಷತ್ರಗಳು ಏನ್ ಮಾಡುವುದು? ಇವರಿಗೆ ದೇವರು ನನ್ನ ನಕ್ಷತ್ರ ಹೋಲಿಸಿದ್ದಾರೆ. ಅಣ್ಣನಿಗೆ ತಗೋಬಾಗಿತ್ತಾನೆ, ಯಾವ್ದು ಹೋಲಿಸಿದ್ದಾರೆ? ನಕ್ಷತ್ರಗಳಿಗೆ. ಒಂದೊಂದು ನಕ್ಷತ್ರ ದೇವರು ಹೆಸರಿಳಿದು ಕರೀತಾರೆ, ನೇಮಿಸಿದ. ಅದರಲ್ಲೊಂದು ನಕ್ಷತ್ರವೇ ಸೂರ್ಯ ಅಲ್ವಾ? ಒಂದೊಂದು ನಕ್ಷತ್ರ ದೇವರಿಂದ ನಿರ್ಮಿತವಾದದ್ದು, ಅದು ಲೋಕಕ್ಕೆ ಬೆಳಕು ಕೊಡುವಂಥದ್ದು. ಒಂದೇ ನೀವು ಹೋದ್ರಿ, ನಕ್ಷತ್ರಗಳು ಭೂಮಿಗೆ ಏನ್ ಕೊಡ್ತಾ ಇರುತ್ತೆ? ಹಾಗಿದ್ರೆ ಯೋಸೇಫನ ಕನಸಿನಲ್ಲಿ ಅಣ್ಣಂದರ ವಿಷಯದಲ್ಲಿ ದೇವರು ತಿಳಿಸಿದ್ದೇನು? ನೀವು ಬೆಳಕಾಗಿರ್ತೀವಿ. ಆಮೇಲೆ ನೋಡಿ, ಅಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಒತ್ತಾಯ ಬಸವತೆ ಐತೆ ಅದ್ರ 14 ವರ್ಷ ನೀವು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ. ಆದ್ರೆ ಆದಿಕಾಲದಲ್ಲೇ ಯೋಸೇಫನ ಅಣ್ಣನಲ್ಲಿ ದೇವರು ತೋರಿಸಿದ್ದು, ನೀವು ಭೂಮಿಗೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ವಚನ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಡ್ಡು ಬೀಳೋದು ಮಾತ್ರ ಕಾಣ್ತು. ಯೇಸು ಸ್ವಾಮಿ ನಿನ್ ಕಷ್ಟ ಪರಿಹರಿಸ್ತಾರೆ ಅನ್ನೋದು ಅವ್ರಿಗೆ ಇಷ್ಟ ಆಗಲ್ಲ. ಅದೆಲ್ಲ ಇಷ್ಟ ಆಗುತ್ತೆ. ಚರ್ಚೆಗೆ ಬನ್ನಿ ಅಂದ್ರೆ ಕನ್ವರ್ಟ್ ಮಾಡ್ರಿ ಅಂತ, ಕನ್ವರ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ. ತಪ್ಪಾದ ರೀತಿಯಲ್ಲಿ ಜನ ಅದನ್ನು ತೆಗೆದುಕೊಳ್ತಾರೆ. ಆದರೆ ಯೋಸೇಫನು ಅದನ್ನ ಖಂಡಿತವಾಗಿ ದ್ವೇಷ ಮಾಡುವುದು ಸರಿ, ಹೊಟ್ಟೆ ಕಿಚ್ಚುಪಟ್ಟರು ಸರ್. ರಾತ್ರಿಯಿಂದ ನನಗೂ ಕೋಲ್ಡ್ ಆಗಿದೆ, ಅದರಿಂದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಇವತ್ತು ಹೇಗೆ ಆರಾಧಿಸ್ತೀನೋ ಎಂಬುದಾಗಿ ಭಯಪಡ್ತಿದ್ದೆ. ದೇವರ ಕೃಪೆ ನಾನು ನಿಂತ್ಕೊಳ್ಳುತ್ತೆ, ದೇವರು ಬಲಪಡಿಸಿದ. ಸರಿ, ಗಮನಿಸಲಿ. ಹಾಗೆ ದೇವರ ವಿಷಯವನ್ನ, ದೇವರು ತಿಳಿಸಿದಂಥ ಮಾತುಗಳನ್ನು ಮತ್ತೊಬ್ಬರಿಗೆ ತಿಳಿಸುವುದರಲ್ಲಿ ಹೊಟ್ಟೆ ಕಿಚ್ಚುಪಟ್ಟರು, ಅವರು ದ್ವೇಷ ಮಾಡಿದ್ರು.
ಸರಿಯಾಗಿ ನಾವು ಅದನ್ನ ಮುಂದುವರಿಸಿದ್ರೆ, ಮತ್ತೊಬ್ಬರಿಗೆ ಹೇಳಿದ್ರೆ ಮಾತ್ರವೇ ನಮಗೆ ಸುಭಿಕ್ಷೆ. ಎಲ್ಲರ ಜೊತೆ ಇದ್ದೀರಾ? ಯೋಸೇಫನು ಕೊಟ್ಟಂತ ಕನಸನ್ನ ಅಣ್ಣಂದರಿಗೆ ಹೇಳಿದ್ರಿಂದ ಅವರು ದ್ವೇಷ ಮಾಡಲಿಕ್ಕೂ ಹೊಟ್ಟೆ ಕಿಚ್ಚಿಕೊಳ್ಳಿಕ್ಕೂ ಪ್ರಾರಂಭ ಮಾಡಿದ್ರು. ಇದರ ನಿಮಿತ್ತ ಅವನಿಗೆ ಎಲ್ಲಿಗೆ ಸಾಗಿಸಲ್ಪಟ್ಟ ಗೊತ್ತಾ? ಮುಂದೆ ಹೋಗೋಣ. ಅದರ 12ನೇ ವಚನ ಓದಿ. ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆಯ ಆಡುಗುರಿಗಳನ್ನು ಶೆಕೆಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ. ಸಾಕು. ಒಂದಾನೊಂದು ದಿನದಲ್ಲಿ ಅಂದ್ರೆ ಕನಸು ಬಿತ್ತು, ನೆನ್ನೆ ಕನಸು ಬಿತ್ತು, ಇವತ್ತು ಕನಸಿಗ ಹೇಳ್ದ, ಪುನಃ ಸೋಮವಾರ ಹೋಗಿ ನಡೀಲಿಲ್ಲ ಈ ಘಟನೆ. ಮನೆಯಲ್ಲಿ ತಿರುಗಾಡುವಾಗ ಯೋಸೇಫರನ್ನ ಚುಚ್ಚಿ ಮಾತಾಡಿದ್ದಾರೆ. ಒಂದಾನೊಂದು ಕಾಲ ಬರೋವರೆಗೂ ಈ ಕನಸನ್ನ ಹೇಳ್ಬಿಟ್ಟು ಯೋಸೇಫ್ ಏನ್ ಮಾಡ್ತಾ ಗೊತ್ತಾ, ಅಣ್ಣದ್ರಿಂದ ಒಡಹುಟ್ಟಿದವರಿಂದ ತುಂಬಾ ವೇದನೆಯನ್ನ ಚುಚ್ಚು ಮಾತುಗಳೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಆದರೆ ಅವನು ಸೋತೋಗಿಲ್ಲ. ನನ್ನ ದೇವರು ಹೇಳಿದ್ದಾರೆ, ಅದನ್ನು ನೆರವೇರಿಸ್ತಾರೆ. ಈ ನಂಬಿಕೆ ಅವನಲ್ಲಿತ್ತು. ಇವತ್ತು ಸುಭಿಕ್ಷೆ ವರ್ಷ ಎಂಬುದಾಗಿ ನಿಮಗೆ ಕೊಟ್ಟಿರುವಂತಹ ದೇವರು ನಿಮ್ಮ ನಡೆಸಲ್ಪಡುವಂತಹ ಹಾದಿ ಅನೇಕ ವಿಧದಲ್ಲಿ ಇಕ್ಕಟ್ಟಾಗಿ, ಯೋಸೇಫನು ತನ್ನ ಅಣ್ಣಂದ್ರಿಗೆ ಹೇಳಿದ್ರಿಂದಲೇ ಪ್ರಾರಂಭ ಆಯಿತು ದ್ವೇಷ. ಹಾಗಿದ್ರೆ ದೇವರಿಗೆ ಕನಸು ಕೊಟ್ಟದ್ದು ಇತರರನ್ನು ನನ್ನ ದ್ವೇಷ ಮಾಡಲಿ ಅಂತನ? ಇಲ್ಲ. ಆಶೀರ್ವಾದವನ್ನು ಹೊಂದಬೇಕು, ಸುಭಿಕ್ಷೆ ಹೊಂದಬೇಕು ಅಂತ. ಆದರೆ ಅದನ್ನ ಹೊಂದಬೇಕು ಅಂದ್ರೆ ನೀನು ಅನೇಕರಿಂದ ದ್ವೇಷಿಸಲ್ಪಡ್ತೀಯ. ಸುಭಿಕ್ಷೆ ಕೊಟ್ಟರಲ್ಲ, ಯಾಕೆ ನನ್ನ ದ್ವೇಷ, ಯಾಕೆ ನನ್ನ ಕುಟುಂಬದಲ್ಲಿ ಈ ಥರ ಸಮಸ್ಯೆಗಳು, ಯಾಕೆ ನನ್ನ ದೇಹದಲ್ಲಿ ಅನಾರೋಗ್ಯದ ಪರಿಸ್ಥಿತಿ? ಪ್ರಶ್ನೆ ಹಾಕೊಳ್ಬೇಡ್ರಿ. ಈಗ ಅಣ್ಣಂದರು ಕುರಿ ಮೇಯ್ಸಕ್ಕೆ ಹೋಗಿದ್ದಾರೆ ಒಂದಾನೊಂದು ಕಾಲದಲ್ಲಿ. ಅಪ್ಪ ಕರೀತಾನೆ, ಅಪ್ಪ ಕರೆದು ಮುಂದೆ ಹೋದಪ್ಪ. ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡುಗುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ, ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂದನು. ಸಾಕು. ಸತ್ಯವೇದದಲ್ಲಿ ಯಾರು ಕರೆದಾಗ ಇಗೋ ಇದ್ದೇನೆ ಅಂತ ಹೇಳೋದು? ಸರಿ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಯಾರು ಕರೆದಾಗ, ಯಾರು ಇಗೋ ಇದ್ದೇನೆ ಅಂತ ಹೇಳೋದು? ನನ್ನ ಪ್ರಶ್ನೆ ಅರ್ಥ ಮಾಡ್ತೀನಿ. ಅರ್ಧ ಕರೆದಾಗ ಹೇಳ್ತಿದ್ದಾರೆ ಅಷ್ಟೇ. ಯಾರು ಕರೆದಾಗ ಅಂತ ಹೇಳಿ, ದೇವ್ರು ಕರೆದಾಗ, ಹೌದಾ? ಹೆಚ್ಚಿನ ಭಾಗ ದೇವರು ಕರೆದಾಗಲೇ ಇಗೋ ಇದ್ದೇನೆ ಅಂತ ಹೇಳೋದು. ಇಲ್ಲಿ ಯಾಕೋಬನ ವಿಷಯದಲ್ಲಿ ದೇವರು ಬರೆಸುವಂತ ಉದ್ದೇಶ ಇಗೋ ಇದ್ದೇನೆ. ಇದು ದೇವರಿಗೆ ಹೋಲಿಕೆಯಾಗಿ, ಇದು ಮಗನು ಯೋಸೇಫನು ನನಗೂ ನಿನಗೂ ಹೋಲಿಕೆಯಾಗಿದ್ದಾನೆ. ಆಮೇಲೆ ಕರೆದಿದ್ದ ಏನಂತ, ನಿನ್ನ ಅಣ್ಣಂದರು ಕುರಿ ಮೇಯಿಸಲಿಕ್ಕೆ ಶೇಕೆಂಗೆ ಹೋಗಿದ್ದಾರೆ. ಅವಾಗ ನೀವೇನ್ ಮಾಡ್ಬೇಕು? ಊಟ ಕೊಟ್ಬಿಟ್ಟು ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಬರಬೇಕು ಅಂತ ದೇವರು ಅಪ್ಪ ಹೇಳಿದ್ರು. ಕನಸೇನು? ಅವರೆಲ್ಲರೂ ನಿನಗೆ ಸೇವೆ ಮಾಡ್ತಾರೆ, ಅಡ್ಡ ಬೀಳ್ತಾರೆ ಅಂತ. ಹೌದಾ? ಡಿಸ್ಟರ್ಬ್ ಆಗ್ತದೆ, ನಾನು ಗಮನಿಸ್ರಿ. ನನ್ನ ಜೊತೆ ಇದ್ದೀರಾ? ದೇವರು ಕೊಟ್ಟಂತ ಕನಸಿನ ಪ್ರಕಾರ ಯಾರು ಊಟ ಹಾಕ್ಬೇಕಿತ್ತು? ಅಣ್ಣಂದ್ರು ತಮ್ಮನ ಊಟ ಹಾಕ್ಬೇಕಿತ್ತು. ಬಟ್ ನಡೆದೇನು, ತಮ್ಮನೇ ಆಳಾಗಿ ಅಣ್ಣನ ಬಳಿ ಹೋಗ್ತಿದ್ದಾರೆ. ಸುಭಿಕ್ಷೆ ಎಂಬ ವಾಗ್ದಾನವನ್ನು ಪಡ್ಕೊಂಡಂತವರೇ, ಕೆಲವು ಸಾರಿ ನೀವು ಪ್ರಯಾಸ ಪಡಬೇಕಾಗ್ತದೆ. ದೇವರ ಮಾತು ನಿಮ್ಮನ್ನ ಪ್ರಯಾಸಗಳಿಗೆ ನಡೆಸುತ್ತೆ. ಅನೇಕ ಒತ್ತಡಗಳು, ಹೋರಾಟಗಳನ್ನು ದೇವರನ್ನು ನಡೆಸ್ತಾರೆ. ಅವನು ಶೆಕೆಮಿಗೆ ಹೋಗ್ಲಿಕ್ಕೆ ಊಟ ತೆಗೆದುಕೊಂಡೋಗಿ ಯೋಗಕ್ಷೇಮವನ್ನು ವಿಚಾರಿಸು ಅಂತೇಳಿ ಕಳಿಸ್ತಿದ್ದ. ಊಟ ಸತ್ಯವೇದ ಯಾವುದಕ್ಕೆ ಉಳಿಸುತ್ತೆ ಗೊತ್ತಾ? ವಾಕ್ಯಕ್ಕೆ. ಸ್ವಾಮಿ ಇವತ್ತು ಹೊಸ ವರ್ಷದಲ್ಲಿ ಈ ಸುಭಿಕ್ಷೆ ವರ್ಷವನ್ನು ಕೊಟ್ಟು ಒಂದು ವಾಗ್ದಾನವನ್ನು ದೇವರಿಗೆ ಕೊಟ್ಟರು. ಅಂದು ಯೋಸೇಫನಿಗೆ ಒಂದು ಕನಸನ್ನು ಕೊಟ್ಟರು, ಒಂದು ವಾಗ್ದಾನವನ್ನು ಕೊಟ್ಟರು. ನಂತರ ಊಟ ಕೊಡ್ಲಿಕ್ಕೆ ಹೇಳಿದ್ರು ತಂದೆ. ಇವತ್ತು ನೀವು ಕೂಡ ಅನೇಕರಿಗೆ ಈ ವಾಕ್ಯವನ್ನು ಸಾರಬೇಕೆಂಬುದಾಗಿ ದೇವರಿಗೆ ಈ ಮೊದಲನೇ ವಾರದಲ್ಲಿ ದೇವರಿಗೆ ಒಂದು ಕೆಲಸವನ್ನು ಕೊಡುತ್ತಾರೆ. ಈ ಊಟವನ್ನು ಅನೇಕರಿಗೆ ಬಡಿಸಬೇಕು ನೀನು. ಅದು ಎಂತವ್ರಿಗೆ? ನಿನ್ನನ್ನು ದ್ವೇಷ ಮಾಡುವಂತ ಅಣ್ಣಂದ್ರಿಗೆ. ಹಲ್ಲೆಲೂಯಾ. ನಾವು ಲೋಕಲ್ಲಿ ಯಾರನ್ನ ಹೆಚ್ಚು ಪ್ರೀತಿಸ್ತೀವಿ ಹೇಳಿ? ನಮ್ಮನ್ನು ಪ್ರೀತಿಸೋಲ್ಲ. ಕರೆಕ್ಟಾಗಿ ಹೇಳ್ತೀವಿ. ಯಾರನ್ನ ಪ್ರೀತಿಸ್ತೀವಿ? ಅವ್ರಿಗೆ ಸೇವೆ ಮಾಡ್ತೀವಿ. ದ್ವೇಷ ಮಾಡೋಕೆ ಏನಾದ್ರು ಮಾಡ್ತೀವ? ಪಕ್ಕದಲ್ಲಿ ದ್ವೇಷ ಮಾಡೋಕೆ ಈ ವರ್ಷ ಮಾಡಬೇಕು. ಆಮೇಲೆ ಯಾರು ಮಾಡ್ಬೇಕಂತೆ? ದ್ವೇಷ ಮಾಡುವವರೆಗೆ ಈ ಸಾರಿ ಉಪಕಾರ ಮಾಡ್ಬೇಕು ನೀವು. ನಾನು ನನ್ನ ಜೀವನದಲ್ಲಿ ಪ್ರಾರ್ಥನೆ ಮಾಡಿದುಂಟು. ನನ್ನ ಕುಟುಂಬದಲ್ಲಿ ಅಕ್ಕಪಕ್ಕ ನಮ್ಮನ್ನು ದ್ವೇಷಿಸುವಾಗ ದೇವರು ಹೇಗಾದ್ರೂ ಒಂದು ಸನ್ನಿವೇಶ ಎದುರಾಗಿ ನಾನು ಅವರಿಗೆ ಸಹಾಯ ಮಾಡುವಂಥ ಅವಕಾಶವನ್ನು ಕೊಡು ಸ್ವಾಮಿ ಅಂತ ನಾನು ಪ್ರಾರ್ಥಿಸಿದ್ದೀನಿ. ಅದೇ ರೀತಿ ಉಂಟು ಮಾಡಿದ್ದಾರೆ, ಅದೇ ರೀತಿ ಸಹಾಯ ಮಾಡ್ತೀನಿ. ಹಲ್ಲೆಲೂಯಾ. ಆದ್ರಿಂದ ಯೋಸೇಫನು ತನ್ನನ್ನು ದ್ವೇಷ ಮಾಡ್ತಿದ್ದಂತ ಅಣ್ಣಂದರನ್ನ ಹುಡುಕಿ ಊಟ ಕೊಡ್ಲಿಕ್ಕೆ ಹೋದ. ಅಲ್ಲಿ ಒಂದು ಘಟನೆ ನಡೀತದೆ. 14ನೇ ವಚನ ಓದ್ರಿ. 14ನೇ ವಚನ. ಇಸ್ರಾಯೇಲನು ಅವನಿಗೆ, ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ಆಡುಗುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟರು. ಅವನನ್ನು ಹೆಬ್ರೋನಿರುವ ತಗ್ಗಿನಿಂದ ಕಳುಹಿಸಲು ಯೋಸೇಫನು ಹೊರಟನು. ಸಾಕು. ಹೆಬ್ರೋನಿನ ತಗ್ಗು. ಬೈಬಲ್ನಲ್ಲಿ ತಗ್ಗು ಅಂದ್ರೆ ಅರ್ಥ ಏನು? ಹಳ್ಳ. ಕೆಲವು ಸಾರಿ ದೇವರು ನಮ್ಮನ್ನ ಹಳ್ಳಕ್ಕೆ ನಡೆಸ್ತಾರೆ. ಇಲ್ಲಿಗೆ ಹಳ್ಳಕ್ಕೆ ನಡೆಸ್ತಾರೆ. ತಗ್ಗು. ವಾಗ್ದಾನ ಯೋಸೇಫನಿಗೆ
ಸುಭಿಕ್ಷೆ ಮೇಲು, ಬಟ್ ನಡ್ಸಲ್ಪಡೋದಕ್ಕೆ ತಗ್ಗು ಹೋಗು, ನೀನು ಹಳ್ಳ ಇಳಿದು ಹೋಗು. ಇವತ್ತು ಈ ವರ್ಷದಲ್ಲಿ ಜನವರಿಯಿಂದ ಅನೇಕ ಹಳ್ಳಗಳಿಗೆ ಇಳಿಯುವಂಥ ಸನ್ನಿವೇಶಗಳು ನಿಮ್ಮ ಆತ್ಮಿಕತೆಯಲ್ಲೋ, ನಿಮ್ಮ ಕುಟುಂಬದಲ್ಲೋ, ನಿಮ್ಮ ಎಜುಕೇಷನಲ್ಲೋ, ನಿಮ್ಮ ಮಕ್ಕಳ ವಿಷಯದಲ್ಲೋ, ನಿಮ್ಮ ಭವಿಷ್ಯದಲ್ಲಿ ಬರುವುದಾದರೆ ಈ ವರ್ಷದಲ್ಲಿ ನೀವು ನಂಬ್ರಿ, ನಾನು ವಾಗ್ದಾನದ ಸರಿಯಾದ ದಾರಿಗಳಿದ್ದೇನೆ, ವಾಗ್ದಾನದ ಸರಿಯಾದ ದಾರಿಗಳಲ್ಲಿದ್ದೀನಿ, ನಾನು ವಾಗ್ದಾನದ ಹಾದಿಯಲ್ಲೇ ಇದ್ದೇನೆ ಎಂಬುದನ್ನು ನೀವು ಗ್ರಹಿಸಬೇಕು. ಅವನು ತಗ್ಗನ್ನು ಇಳಿದು ಹೋಗಲಿಕ್ಕೆ ತಂದೆ ಕಳಿಸಿಕೊಟ್ಟಿದ್ದಾರೆ. ಮುಂದೆ ಓದೋಣ. ಅವನು ಶೆಕೆಮಿಗೆ ಬಂದು ಅಲ್ಲಿ ಹಡಗಿನಲ್ಲಿ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡನು. ಸಾಕು, ಕಳಿಸಿದ್ಯಾರು? ಅಪ್ಪ. ನಮ್ಮ ಹೋಲಿಕೆ ಏನು? ದೇವರು. ಹೌದಾ? ಯಾರನ್ನ ಕಳಿಸಿದ್ರು? ಯೋಸೇಫನನ್ನ. ಹಾಗಿದ್ರೆ ನಮ್ಮ ಹೋಲಿಕೆ ಏನು? ಎಲ್ಲರೂ ನನ್ನ ಜೊತೆ ಇರ್ರಿ. ಯಾಕೋವ ಯಾರ ಹೋಲಿಕೆ? ಯೋಸೇಫ ಯಾರ ಹೋಲಿಕೆ? ನನಗೆ ಹೋಲಿಕೆ, ನಮಗೆ ಹೋಲಿಕೆ. ನಮ್ಮನ್ನ ಕಳಿಸಿದಾರೆ ತಕ್ಕನ ಹೇಳಿ ಹೋಗು ನೀನು ಅಂತ ಹೇಳಿ. ಆಗ ಅಡವಿಯಲ್ಲಿ ತಿರುಗಾಡುವವನೊಬ್ಬ ಅಲ್ಲಿದ್ದಂತೆ. ನೀವು ಯೋಚನೆ ಮಾಡಿ, ಅಡವಿ ಮೀನ್ಸ್ ಕಾಡು. ಕಾಡು ಯಾರು ಸುಮ್ಮನೆ ತಿರುಗಾಡು ನೋಡಿದ್ರೆ ಒಂದು ಸೌದೆದಾರಿಗೆ ಹೋಗಿರ್ತಾರೆ, ಇಲ್ಲ ಆಡು ಕುರಿ ದನಗಳ ಮೇಯ್ಸಕ್ಕೆ ಹೋಗಿರ್ತಾರೆ. ಆದರೆ ಈ ವ್ಯಕ್ತಿ ಏನು ಮಾಡ್ತಿದ್ದಂತೆ? ಸುಮ್ಮನೆ ತಿರುಗಾಡ್ತಿದ್ದಂತೆ. ಇವನು ಯಾತಿಗೋಸ್ಕರ ಅಲ್ಲಿ ಇಟ್ಟರು ಗೊತ್ತಾ? ನೀನು ತಗ್ಗನೆ ಇಳಿದೀಯಾ, ಸೋತೋಗಿದೀಯಾ, ಶೆಕೆಮ್ನಲ್ಲಿ ಹುಡ್ಕೊಂಡ್ಬಂದೆ, ಅಲ್ಲಿ ಸಿಗಲಿಲ್ಲ ನೀನು ಅಣ್ಣಂದ್ರು. ಆದರೆ ಈಗ ಏನು ಮಾಡಿ, ನೀನು ಹೆಬ್ರೋನ್ ಹೋಗು. ಇನ್ನೂ ಪರಿಶುದ್ಧ ಆತ್ಮನಿಗೆ ಈ ವ್ಯಕ್ತಿ ಹೋಲಿಕೆ ಆಗಿದ್ದಾನೆ. ಈ ಹೆಬ್ರೋನ್ನಲ್ಲಿ ಕಂಡಂತ ಅಡವಿಯಲ್ಲಿ ತಿರುಗಾಡ್ತಿದ್ದಂತಹ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಪರಿಶುದ್ಧಾತ್ಮರು ಎಲ್ಲಿ ಸಂಚರಿಸ್ತಿದಂತೆ? ಜಲ ಸಮೂಹಗಳ ಮಧ್ಯೆ. ಅದೊಂದು ಅರಣ್ಯದ ವಾತಾವರಣ, ಯಾರು ಜನ ಇಲ್ಲ, ಬೆಳೆ ಇಲ್ಲ, ಕಠಿಣವಾದಂಥ ಸನ್ನಿವೇಶ, ಪರಿಶುದ್ಧಾತ್ಮಗಳು ಸಂಚರಿಸ್ತಾ ಇದ್ರಂತೆ. ಅದೇ ಹೋಲಿಕೆಯಾಗಿ ಇಲ್ಲಿ ಹೆಬ್ರೋನಿನಲ್ಲಿ ಅಲ್ಲಿ ಒಬ್ಬ ತಿರುಗಾಡ್ತಾ ಇದ್ದಾರೆ. ನೀನು ಪರಿಶುದ್ಧಾತ್ಮನಿಗೆ ಹಳ್ಳಕ್ಕೆ ಎತ್ತಿ ಹಾಕಲ್ಪಡುವಾಗ, ಹಳ್ಳಕ್ಕೆ ಇಳಿಯಲ್ಪಟ್ಟಂಥ ಅನುಭವಗಳು ಬರುವಾಗ, ನೀನು ಕಣ್ಣೀರಿನಲ್ಲಿ ಬಿದ್ದಂಥ ಸನ್ನಿವೇಶಗಳು ಬರುವಾಗ, ಅನೇಕರಿಂದ ಅವಮಾನಪಡಿಸಲ್ಪಡುವಂಥ ಸನ್ನಿವೇಶಗಳು ಬರುವಾಗ, ಪರಿಶುದ್ಧ ಆತ್ಮನೇ ನಿಮ್ಮನ್ನು ಇನ್ನೂ ಬಲಪಡಿಸಿ ಮುಂದೆ ಸಾಗಿಸ್ತಾರೆ. ವಿಷಯದಲ್ಲಿ ಆತನ ಬಲಪಡಿಸಿ ನಡೆಸಿದ್ದಾರೆ. ನೀನು ಇಲ್ಲಿ ಸಿಕ್ಕಿಲ್ಲ, ಸೋತೋಗಿ ಮತ್ತೆ ತಂದೆ ಬಳಿಗೆ ಹಿಂತಿರುಗು ಬೇಡ, ನೀನು ನಡಿ ಹೆಬ್ರೋನಿಗೆ ನಡಿ ಎಂಬುದಾಗಿ ಆತನ ಆಲೋಚನೆ ಮುಂದೆ ಹೋಗಿ ಅಂತ. ಈ ವರ್ಷ ನೀವೆಲ್ಲ ಹುಡುಕಬೇಕು. ಎಲ್ಲಿ ಗೊತ್ತಾ? ಪ್ರಾರ್ಥನೆಯಲ್ಲಿ. ಎಲ್ಲೇ ಆದರೂ ದೇವರು ಒಬ್ಬ ವ್ಯಕ್ತಿಯನ್ನ ಏನು ಮಗನೇ ಅಂತ ಬೈಬಲ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಾರ್ಥನೆ ಸಮಯದಲ್ಲಿ. ಸೊಲೊಮೋನನು ದೇವರು ಆತನ ಸಂಗಡ ಮಾತನಾಡಿದ್ರು, ದೇವರ ಸಮ್ಮುಖದಲ್ಲಿದ್ದರು. ಸಮುವೇಲನ ಸಂಗಡ ಮಾತನಾಡಿದ್ರು. ಯಾಕೋಬನು ರಾತ್ರಿಯಲ್ಲಿ ಹೋರಾಡುವಾಗ ಮಾತನಾಡಿದ್ರು. ಯೋಹಾನನು ಆತನ ಸಂಗಡ ಮಾತನಾಡಿದ್ರು, ದೇವರು ಆತನ ಸಂಗಡ. ಹೀಗೆ ಅನೇಕ ಘಟನೆಗಳು ತೆಗೆದುಕೊಳ್ಳೋದಾದ್ರೆ ನಾವು ದೇವರು ಕೇಳ್ತಾರಂತೆ, ನೀನು ಏನನ್ನು ಹುಡುಕ್ತಾ ಇದ್ದೀರಿ? ಈ ವರ್ಷ ನಾನು ನಿಮ್ಮನ್ನು ಕೇಳ್ತೀನಿ, ಏನು ಹುಡುಕ್ತೀರಿ ಹೇಳಿ? ಸಮೃದ್ಧಿಯನ್ನು ಹುಡುಕ್ತಾ ಇದ್ದಾರೆ, ಸುಭಿಕ್ಷೆಯನ್ನು ಹುಡುಕ್ತಾ ಇದ್ದಾರೆ. ಆಮೇಲೆ ಸುಭಿಕ್ಷೆಯನ್ನು ಹುಡುಕಿ ಅಂತ ಹೋಗ್ತಿದ್ದಾನೆ, ಅಣ್ಣನ ಹುಡುಕ ಹೋಗ್ತಿದ್ದಾನೆ, ಹೊಟ್ಟೆ ಕಿಚ್ಚಿಪಡೋರ ಹುಡುಕ ಹೋಗ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ನಡೆದಂತ ಘಟನೆ ಮುಂದೆ ಹೋಗೋಣ. ಅದನ್ನ ತನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ, ಅವರು ಆಡುಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ, ದಯವಿಟ್ಟು ಹೇಳುವುದು. ಅದಕ್ಕೆ ಆ ಮನುಷ್ಯರು ಅವರು ಇಲ್ಲಿಂದ ಹೊರಟು ಹೋದರು, ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡುವ. ಇಲ್ಲಿಂದ ದೋತಾನ್ ಹೋದ್ರು. ಎಲ್ಲಿ ಹೋದ್ರು? ದೋತಾನ್ ಹೋದ್ರು. ಇಲ್ಲಿ ನಿಂತ್ಕೊಂಡ್ಬೇಡ, ದೋತಾನ್ ಹೋಗುವಂತ ಅವ್ರ ವ್ಯಕ್ತಿ ಕಳಿಸಿದ್ರು. ಈಗ 18ನೇ ವಚನಕ್ಕೆ ಬರೋಣ. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಏನ್ ಮಾಡಿದ್ರಂತೆ? ಒಳಸಂಚು ಮಾಡ್ಕೊಂಡಂತೆ. ಏನಕ್ಕೆ? ಇದೆಲ್ಲವನ್ನ ಮಾತಾಡಿ ಏನ್ ಹೇಳ್ತಾರೆ ಗೊತ್ತಾ? ಅವನ ವಾಗ್ದಾನ ಏನಾಗುತ್ತೋ ನೋಡೋಣ. ಇವತ್ತು ನಿಮ್ಮೊಳಗೆ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಅಪ್ಪಗಳ ಆತ್ಮೀಯರಿಗೆ ಅನಿಸ್ಬೋದು, ಇವ್ರ ವಾಗ್ದಾನ ಏನಾಗುತ್ತೋ ನೋಡಿಬಿಡೋಣ. ನೀನು ಹಳ್ಳಕ್ಕೆ ಎತ್ತಾಕಲ್ಪಡ್ತೀಯಾ, ನೀನು ಅನೇಕರಿಂದ ಒಟ್ಟಿಗೆ ಕಿಚ್ಚಪಡಿಸಲ್ಪಡ್ತೀಯಾ, ನೀನು ಅನೇಕರಿಂದ ದ್ವೇಷಕ್ಕೆ ಒಳಗಾಗ್ತೀಯಾ, ಅನೇಕ ಹೇಳ್ಬೋದು ನೀನು ವಾಗ್ದಾನ ಏನಾಗುತ್ತೋ ನೋಡೋಣ ಅಂತ. ಬಟ್ ಯೋಸೇಫನು ಆ ಪ್ರಶ್ನೆ ಹಾಕೊಳ್ಳಿಲ್ಲ. ನಂತರವಾಗಿ ನಡೆದಂತೆ 19ನೇ ವಚನ ಹೇಳ್ತಾನೆ, ಅವರು ಒಬ್ಬರಿಗೊಬ್ಬರು ಆಗೋ ಆ ಕನಿಸನವನು ಈಗ ನಮ್ಮನ್ನು ನೋಡಿ ಏನಿರ್ತಾರೆ, ಅದೋ ಸಮೃದ್ಧಿಯವನು ಬಂದವನೇ. ಈ ವರ್ಷ ನೀವೆಲ್ಲರೂ ನನ್ನ ಕರೆದಂಗೆ ಸಂತೋಷ. ಸಮೃದ್ಧಿ ಪಾಸ್ಟ್ರೆ, ಚಂದ್ರು ಪಾಸ್ಟ್ರ್ ಹೋಗಿ ಸುಭಿಕ್ಷೆ ಪಾಸ್ಟ್ರೆ, ಅಲ್ಲೇಲೂಯಾ. ನಾನು ಸುಭಿಕ್ಷೆಯನ್ನು ಹೊಂದುವುದಕ್ಕಾಗಿದ್ದೆ ಕರ್ತನಿಂದ ವಾಗ್ದಾನ ಮಾಡಿ ತೆಗೆದುಕೊಂಡಂಥ ವ್ಯಕ್ತಿ ನಾವು. ನಿಮ್ಮೊಬ್ಬೊಬ್ಬರಾಗಿರ್ಬೇಕು. ಪರಿಸ್ಥಿತಿಗಳಲ್ಲಿ ನೀವು ಕಣ್ಣೀರಿಡುವಾಗಲೂ ಜನ ಹೇಳಬೇಕು, ಎಲ್ಲಿ ಸುಭಿಕ್ಷೆ ಅಂತ ಹೇಳುವಾಗ ಸಂತೋಷವಾಗಿ ಹೇಳಬೇಕು, ಜಾಸ್ತಿನೇ ಮಾಡಿ. ಆಮೇಲೆ ಇಲ್ಲಿ ಅವ್ರ ಯೋಚನೆ ಮಾಡ್ತಾರೆ, ಕನಸು ನೋಡಿ ಬರ್ತಿದ್ದಾನೆ, ಅವ್ರ ವಾಗ್ದಾನ ಏನಾಗುತ್ತೆ ನಾವು ನೋಡೋಣ ಅಂತ ಹೇಳಿ ಅವನ್ನ ಹಳ್ಳಕ್ಕೆ ಎತ್ತಾಕ್ತಾರೆ. ಮತ್ತೆ ಹೇಳ್ತೀನಿ, ವಾಗ್ದಾನ ಅವ್ರ ಅಡ್ಡು ಬೀಳೋದು, ನಡೀತಿರೋದಿಲ್ಲ ವಿರುದ್ಧವಾಗಿ ನಡೀತಾರೆ.
ತದ್ವಿರುದ್ಧವಾದ ಕಾರ್ಯ ನಡೀತಿದೆ. ಎತ್ತಾಕಲ್ಪಟ್ಟ ಹಳ್ಳಕ್ಕೆ ಓದೋಣ ಅದನ್ನ. ನಾವು ಅವನನ್ನು ಕೊಂದು 6 ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟರು ಅವನನ್ನು ತಿಂದು ಬಿಟ್ಟಿದ್ದೆಂದು ಕೇಳೋಣ ಅಂತಂದೇಳಿ. ಆಗ ಅವನ ಮನಸ್ಸುಗಳು ದೇವರನ್ನು ನೋಡೋಣ ಎಂದು ಮಾತಾಡಿಕೊಂಡರು. ರೂಬೇನನು ಈ ಮಾತನ್ನು ಕೇಳಿ, ಈ 22ನೇ ವಚನ ಗಮನಿಸ್ರಿ. ರೂಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವನ ಕೈಗೆ ತಪ್ಪಿಸಿದನು. ನಿಮ್ಮಲ್ಲಿ ಸಾಕು. ಈ ವಾಗ್ದಾನದ ಹಾದಿಯಲ್ಲಿ ಹೋಗುವಾಗ ಅನೇಕ ಕಾರ್ಯಗಳನ್ನು ದ್ವೇಷಿಸಲ್ಪಡಬಹುದು, ಹಿಂಸೆಗೆ ಒಳಗಾಗಬಹುದು, ನೋವನ್ನು ಅನುಭವಿಸಬಹುದು. ಬಟ್ ಸತ್ಯ ಹೇಳ್ತೀನಿ, ಒಬ್ಬರನ್ನಾದರೂ ನಿಮ್ಮ ಸಹಾಯಕ್ಕೆ ದೇವರು ಎಬ್ಬಿಸ್ತಾರೆ. ಅಲ್ಲಿ ರೂಬೇನನು ಅವನ ಸಹಾಯಕ್ಕೆ ಎಬ್ಬಿಸಲ್ಪಟ್ಟ, ಅವನ ಕೊಲ್ಲಬಾರದು, ವೆಯ್ಟ್ ಮಾಡಿ. ಕಾರಣ ಒಂದೇ, ರೂಬೇನನ ಸಂಗಡ ದೇವರು ನನ್ನ ವಾಗ್ದಾನ ನೆರವೇರಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತೇನೆ ಅಂತ ಹೇಳಿ ರೂಬೇನನ್ನು ಆರಿಸ್ಕೊಳ್ತಾರೆ. ಇವತ್ತು ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದ್ರು ನಾನು ಹೆಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಆತ್ಮೀಯರ ಮಧ್ಯದಲ್ಲಿ ನೀವು ಯಾರಿಗೆ ರೂಬೇನಾಗಿರ್ತೀರಿ? ಆಮೇಲೆ ಅರ್ಥ ಆಯ್ತಾ? ನನಗೆ ಸಭೆಯಲ್ಲಿ ಒಬ್ರು ರೂಬೇನಾಗಿರ್ಬೇಕು. ರೂಬೇನ್ ಅಂದ್ರೇನು? ಎಂಥ ಸನ್ನಿವೇಶದಲ್ಲಿ ನಾನು ಏನು ಮಾಡಬೇಕು? ತಪ್ಪಿಸ್ಬೇಕು, ನನ್ನ ಮೇಲೆ ಎತ್ತಬೇಕು. ಇವರೇ ನಿಜವಾದ ಆತ್ಮೀಯರು, ಇವರೇ ನಿಜವಾದ ಸಹೋದರರು. ಇವತ್ತು ತುಂಬ ಜನ ವಿಶ್ವಾಸಿಗಳು ಮತ್ತೊಬ್ಬರು ಬಿದ್ದಾಗ ಅವರನ್ನ ಗೇಲಿ ಮಾಡುವಂಥ, ಅವರನ್ನ ಬಿಟ್ಟು ದೂರವಾಗುವಂತಹ, ಅವ್ರನ್ನ ಚುಚ್ಚಿ ಮಾತನಾಡುವಂಥ ಕಾರ್ಯಗಳು ಮಾಡ್ತಾರೆ. ಆದರೆ ನೀವು ಆಸೆ ಪಡಿ ಸುಭಿಕ್ಷೆ ವರ್ಷದಲ್ಲಿ ನನ್ನ ಜೀವನದಲ್ಲಿ ಸುಭಿಕ್ಷೆ ನೆರವೇರ್ಬೇಕಂದ್ರೆ ನಾನು ಆಗಾಗ ರೂಬೇನಾಗಬೇಕು. ಏನಾಗಬೇಕು? ರೂಬೇನವನ್ನ ತಪ್ಪಿಸಿದಂತೆ ಇದಾಗಬಾರ್ದು. ಈ ವರ್ಷ ಹುಡುಕ್ರಿ, ನಾನು ರೂಬೇನ್ ಇಲ್ಲಿದ್ದಾರು ಹಾಗಂತ ಮದುವೆ ಹುಡುಗನಲ್ಲಕ್ಕಮ್ಮ. ರೂಬೇನ್ ಹುಡುಕಿ ಅಂತಾರಪ್ಪ ಅಷ್ಟು ಹೋಗ್ಬಿಟ್ಟು ಮದುವೆ ಆಗೋ ಹುಡುಗನ ಹುಡುಕಬೇಡಿ. ನಿಮ್ಮನ್ನ ಎಂಥ ಆತ್ಮೀಕತೆ ಸನ್ನಿವೇಶ ಬಿದ್ದಾಗಲೂ ನಿಮ್ಮನ್ನ ಎತ್ತುವಂತ ಒಬ್ಬ ರೂಬೇನ್ ನಿಮ್ಗೆ ಉಂಟು ಮಾಡ್ತಾರೆ ದೇವರು ಈ ವರ್ಷದ. ಆಮೇಲೆ ಮುಂದೆ ಓದೋಣ ಅದನ್ನ. 24ನೇ ವಚನ. ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿನಲ್ಲಿ ಬರಿದಾಗಿತ್ತು. ಸಾಕು. ಏನಾಗಿತ್ತು? ಬರದಾಗಿತ್ತಂತೆ. ಈ ವರ್ಷದಲ್ಲಿ ಸುಭಿಕ್ಷೆ ವಾಗ್ದಾನವನ್ನು ಹೊಂದಿಕೊಂಡಂತ ಪ್ರಿಯ ದೇವ ಜನರೇ, ನೀರು ಇಲ್ಲದೆ ಇರುವಂಥದ್ದನ್ನು ಏನು ಸೂಚಿಸ್ತದೆ? ವಾಕ್ಯವು, ಪ್ರಾರ್ಥನೆಯು, ಪರಿಶುದ್ಧಾತ್ಮನು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾನೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ನೀವು ತಳ್ಳಿ ಹಾಕಲ್ಪಡ್ತೀರಿ. ಈ ಜನವರಿಂದ ಡಿಸೆಂಬರ್ವರೆಗೆ ನೀನು ಸಮೃದ್ಧಿಯಾಗಿ ಬದುಕ್ಬಿಡೋದಿಲ್ಲ. ನೀನು ಹಳ್ಳಕ್ಕೆ ತಗೊಳ್ಬರ್ತೀವಿ. ಎಂಥ ಹಳ್ಳ? ಅದು ನೀರಿಲ್ಲದಿರುವಂಥ ಒಂದು ಹಳ್ಳ. ನೀರು ಪರಿಶುದ್ಧಾತ್ಮನಿಗೆ ಹೋಲಿಕೆ, ಹೌದಾ? ಪರಿಶುದ್ಧಾತ್ಮನ ನಡೆಸಲಿಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಮಾಡಬೇಕು ಅಂದ್ರೆ ಆಸಕ್ತಿ ಇಲ್ಲ. ರಾತ್ರಿ ಅನ್ನೋದು ರಾತ್ರಿ ನನಗೆ SMS ಮಾಡಿದ್ರು, ಪಾಸ್ಟರ್ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಿಲ್ಲ, ನನ್ನ ಮಕ್ಕಳಿಗೆ ಇಷ್ಟೊಂದು ಸಮಸ್ಯೆ, ಒಂದಾದ್ಮೇಲೆ ಅನೇಕ ವಿಧವಾದ ಹೋರಾಟ, ಯಾಕಾದ್ರೂ ನಾನು ಇದೀರೋ ಅಂತ ಅನಿಸ್ತಾ ಇದೆ ಪಾಸ್ಟ್ರೆ. ಅನೇಕ ವಿಷಯಗಳನ್ನ ಬಲಪಡಿಸ್ತೇನೆ, ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ರೆ ನಾನು ಕೆಲವು ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ. ನನ್ನ ಅನೇಕ ಆಲೋಚನೆಗಳು ಹೇಳಿದ ಮೇಲೆ ಕೇಳಿದ್ಲು, ಇವತ್ತಿಂದಲೇ ನಾನು ಪ್ರಾರಂಭಿಸ್ತೀನಿ ಪಾಸ್ಟ್ರೆ. ನನ್ನ ಪ್ರಾರ್ಥನಾ ಜೀವಿತವನ್ನು ಇವತ್ತಿಂದ ನಾನು ಪ್ರಾರಂಭಿಸ್ತೀನಿ. ಇಂಥ ಒಂದು ನೀರಿಲ್ಲದಂತಹ ಆದಿಗಳಲ್ಲಿ, ಪರಿಶುದ್ಧಾತ್ಮನ ಕಾರ್ಯವೇ ಇಲ್ಲದಂತ, ಪರಿಶುದ್ಧಾತ್ಮನ ವಾಕ್ಯದ ಗ್ರಹಿಕೆನೇ ಇಲ್ಲದಂತ, ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಮನಸ್ಸು ಬರದೇ ಇರುವಂತಹ ಆದಿಯಲ್ಲಿ ನೀವು ಇದ್ದಾಗಲೂ ಯೋಸೇಫ ಎಷ್ಟು ಹೊತ್ತಿದ್ದಾನೆ? ಎಲ್ಲರೂ ಹೇಳಿ, ಸ್ವಲ್ಪ ಹೊತ್ತು ಎಲ್ಲರೂ ಹೇಳ್ರಿ. ಹಳ್ಳಿ ಕೆತ್ತಾಕ್ಬಿಟ್ಟು ಎಲ್ಲಿ ಕೂತ್ಕೊಂಡ್ರಂತೆ ಗೊತ್ತಾ? ಊಟ ಕೂತ್ಕೊಂಡ್ರೆ. ಈ ಊಟ ಯಾರು ತಂದಿದ್ದು? ಯೋಸೇಫ ತನ್ನ ಊಟನ ಇವ್ರು ಮಾಡಲಿಕ್ಕೆ ತಂದವನ್ನೇ ಹಳ್ಳಿ ಹಾಕ್ಬಿಟ್ರು. ನಿನ್ನ ಮೂಲಕವಾಗಿ ಇತರರು ಪೋಷಿಸಲ್ಪಡುವಂತೆ, ನರಕದಿಂದ ತಪ್ಪಿಸುವಂತ ಕಾರ್ಯಗಳನ್ನು ನೀನು ಮಾಡುವಾಗ ನೀನು ಹಳ್ಳದಲ್ಲಿ ಬಿದ್ದಂತ ಸನ್ನಿವೇಶ ಇರ್ತೀಯ. ಅನ್ನೋದು ನಾನು ಸುವಾರ್ತೆ ಸಾರದ ವ್ಯಕ್ತಿ ಪ್ರಕಾಶವಾಗಿ ಬೆಳಗ್ತಾರೆ ದೇವರಿಗೆ. ಆಮೇಲೆ ಕೆಲಸ ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಸುವಾರ್ತೆ ಕೇಳಿದಂಥ ವ್ಯಕ್ತಿ ಇನ್ನೇನಿರ್ತಾರೆ ನೋಡೋಣ, ನೆನೆಸಬೇಡ. ಇವನು ಹಳ್ಳದಲ್ಲಿ ಬಿದ್ದಿದ್ರು, ಅಣ್ಣನ ಏನ್ ಮಾಡ್ತಿದ್ದಾರೆ? ಅದು ಯಾರ್ಥದ ಊಟ? ಯೋಸೇಫದಂತ ಊಟ. ಇವತ್ತು ಸುವಾರ್ತೆ ಸಾರುವಂತ ನೀನು, ಹಲ್ಲೆಲೂಯಾ, ಸುವಾರ್ತೆ ಸಾರುವಂತ ನೀನು ಹಳ್ಳದಲ್ಲಿ ತೆಗೆದು ಹಾಕಲ್ಪಟ್ಟಾಗಲು, ಅಂದ್ರೆ ಪ್ರಾರ್ಥನೆ ಇಲ್ಲ ನನ್ನಲ್ಲಿ, ಅಭಿಷೇಕ ಇಲ್ಲ, ವಾಕ್ಯದ ಜ್ಞಾನ ಇಲ್ಲ ಅನ್ನುವ ಸನ್ನಿವೇಶ ಬಂದ್ರು, ನೀನು ನಂಬು, ನನ್ನ ಈ ಹಳ್ಳದಿಂದ ಒಂದಿನ ಮೇಲೆ ಎಸ್ತ. ಯೋಸೇಫ್ ಏನ್ ಮಾಡೋಣ ಅನ್ನಂದ್ರು? ಯೋಸೇಫನ ಊಟ, ಅಣ್ಣದ ಊಟ ಮಾಡಿದ ಮೇಲೆ ಏನ್ ಮಾಡಿದ್ರು? ಅವ್ರನ್ನೇ ಎತ್ತರು. ಯೋಸೇಫರನ್ನ ಏನ್ ಮಾಡ್ತಾರೆ? ಮೇಲೆತ್ತಾರೆ. ಕೆಲವು ಸನ್ನಿವೇಶದಲ್ಲಿ ನಿಮ್ಮನ್ನ ವಿರೋಧಿಸೋರ ಮೂಲಕವೇ ನೀವು ಮೇಲೆ ಬರ್ತೀರಿ. ಆಮೇಲೆ ಇವತ್ತು ಅಣ್ಣಂದ್ರನ್ನ ಯಾಕೆ ಯೋಸೇಫ ದ್ವೇಷ ಮಾಡಲಿಲ್ಲ ಗೊತ್ತಾ? ನಿಮ್ಮಿಂದಲೇ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಿತು. ಹಲ್ಲೆಲೂಯಾ. ಯೋಸೇಫನ ಕೊಟ್ಟದ್ದೇನು? ನೀವೆಲ್ಲರೂ ಅಡ್ಡು ಬೀಳಬೇಕು ಅಂತ. ಅಡ್ಡು ಬೀಳೋದು ಯಾರಿಗೆ ಆ ದಿನಗಳಲ್ಲಿ ಹೇಳಿ? ರಾಜನಿಗೆ. ಆದರೆ ಯಾಕೋಬನು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ರಾಜನ ಸ್ಥಾನ ಇರಲಿಲ್ಲ. ಅದಕ್ಕೋಸ್ಕರ ದೇವರು ಇವನನ್ನ ರಾಜನ ಸ್ಥಾನ ಇರುವಂತ ದೇಶಕ್ಕೆ ಕಳಿಸ್ಬೇಕಿತ್ತು. ರಾಜನ ಸ್ಥಾನ ಇರುವಂತ ದೇಶಕ್ಕೆ
ಕಳಿಸ್ಬೇಕಿತ್ತು. ಅದಕ್ಕೋಸ್ಕರ ಈ ಅಣ್ಣಂದರನ್ನು ಉಪಯೋಗಿಸ್ಕೊಂಡ್ರು. ರೂಬೇನನ್ನು ಬಿಟ್ಟು 9 ಜನರನ್ನು ದೇವರು ಉಪಯೋಗಿಸ್ಕೊಂಡ್ರು. 9 ಜನರನ್ನು ಉಪಯೋಗಿಸ್ಕೊಂಡು ಹಳ್ಳಿಗೆ ತಾಕಿದ್ರು, ಹಳ್ಳಿಯಿಂದ ತೆಗೆದ್ರು. ಕಡೆಗೆ ಏನಂತ ಇಸ್ಮಾಯಿಲ್ ಜೊತೆಗೆ, ಇಸ್ಮಾಯಿಲರು ಅಂದರೆ ಬೈಬಲ್ ಹೇಳ್ತಾರೆ ಗೊತ್ತಾ, ನಮ್ಮ ಭಾಷೆಯಲ್ಲಿ ಕೂಡ ಹೇಳ್ತಾರೆ ಕಟ್ಟುಕರು ಅಂತ. ಹೌದಾ? ಸದ್ಯ ನಮ್ಮ ಇಮ್ರಾನ್ ಬಂದಿಲ್ಲ, ದೇವರು ಸ್ತೋತ್ರ. ಮುಸ್ಲಿಮರು ಏನು ಹೇಳ್ತಾರೆ? ಕಟ್ಟುಕರು ಅಂದರೆ ಬೇರೆಯವರಲ್ಲಲ್ಲಿ ಪ್ರಾಣಿಗಳನ್ನ ಕಡಿತಾರೆ ಅಂತ. ನಮ್ಮ ಜಿಲ್ಲೆಯವರೆಲ್ಲ ಒಳ್ಳೆಯವರೇ, ನಮ್ಮ ಬಾಂಧವರು, ಮುಸ್ಲಿಂ ಬಾಂಧವರು. ಆಮೇಲೆ ಎಲ್ಲರೂ ನನ್ನ ಜೊತೆ ಇದ್ದೀರಾ? ಯಾಕೆ ಪಾಸ್ಟರ್ ಮುಸ್ಲಿಮರನ್ನೇ ಅನ್ಬೇಡಿ, ಎಲ್ಲರೂ ನಾವು ಪ್ರೀತಿಸಬೇಕು, ನನ್ನ ಜೊತೆ ಇರಿ. ಹೀಗೆ ಅಲ್ಲಿ ನಡೆದಂಥ ಘಟನೆ, ಆ 9 ಜನ ಆತನನ್ನ ಹಳ್ಳಕ್ಕೆ ಹಾಕಿ ಮತ್ತೆ ಅವನ್ನ ಊಟ ತಿಂದ ಮೇಲೆ ಎತ್ತಾರೆ. ಎತ್ತಿ ಕಟ್ಟಕರ ಅಂತ ಇಸ್ಮಾಯಿಲರಿಗೆ ಮಾರ್ತಾರೆ. ಮಾರುವಾಗ ಏನೆಲ್ಲ ಕಾನ್ವಿಕೇಶನ್ ನಡೆದಿರ್ಬೋದು, ಒಂದು ಮಾತುಗಳು ನಡೆದಿರ್ಬೋದು. ಇವನ್ನ ತಗೋತೀರ ನೋಡಿ, ಇಸ್ಮಾಯಿಲ್ ಹೋಗ್ತಾರೆ ಒಂಟೆಗಳಲ್ಲಿ, ಇವನ್ನ ತಗೊಂಡೋದ್ರೆ ನೋಡಿ ಅಂತ ಕೇಳಿರ್ತಾರೆ. ತಮಾಷೆಗೆ ಹೇಳ್ತಾರೆ ಅಂತ, ಕಳಿಸ್ಬಿಡಪ್ಪ ಅಂದಿರ್ತಾರೆ. ತಕ್ಷಣ ಅವನು ಎಷ್ಟು ಕೊಟ್ರಿ, ಎಷ್ಟು ಕೇಳ್ತೀರಿ ಅಂತ ಇಸ್ಮಾಯಿಲ್ ಕೇಳ್ತಾರೆ. ಎಷ್ಟು ಕೊಡಬೇಕು ನಿಮಗೆ ದುಡ್ಡನ್ನ? ಇವನಿಗೆ ದುಡ್ಡು ಎಳ್ಕೊಂಡೋಗತ್ತೆ ಬೇಡ ಹೇಳಿರ್ಬೋದು. ಆದರೆ ಇಸ್ಮಾಯಿಲ್ ಹೇಳಿರ್ತಾರೆ, ನಾವು ಸುಮ್ಮನೆ ತೆಗೆದುಕೊಂಡು ಹೋಗೋದಿಲ್ಲ. ಅಟ್ಲೀಸ್ಟ್ ಒಂದು 20 ಬೆಳ್ಳಿ ನಾಣ್ಯವನ್ನು ಏನು ಮಾಡ್ತೀನಿ ನಾನು, 20 ರೂಪಾಯಿ ಅಲ್ವಾ? 28ನೇ ವಚನ. ಅಷ್ಟರಲ್ಲಿ ವಿದ್ಯಾರ್ಥಿಗಳಾದ ವರ್ಧಕರು ಹಾಲು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಬುಟ್ಟಿಯೊಳಗೆ ಇರಿಸಿ ಆ ಇಷ್ಮಾಯೇಲನಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಸಾಕು. ಎಷ್ಟು ರೂಪಾಯಿ ಮಾರಿದ್ರು? 20 ರೂಪಾಯಿ. ಬೆಲೆ ಇಲ್ಲದಂತಹ ಒಂದು ವ್ಯಾಪಾರ. ಈ ವರ್ಷದಲ್ಲಿ ಅನೇಕರಿಂದ ನೀನು ಬೆಲೆ ಕಳ್ಕೊಳ್ಬಹುದು. ಏನು ಮಾಡ್ಬೋದು? ಬೆಲೆಯನ್ನು ಕಳ್ಕೊಳ್ಬಹುದು. ಯೇಸು ಸ್ವಾಮಿ ಎಷ್ಟು ರೂಪಾಯಿ ಮಾರಲ್ಪಟ್ಟರು? 30 ರೂಪಾಯಿ. ನೀನು ನಾನು ಈ ವರ್ಷದಲ್ಲಿ ಮತ್ತೆ ಹೇಳ್ತೀನಿ, ಬೆಲೆ ಕಳ್ಕೊಬಹುದು. ಅನೇಕ ಮಧ್ಯದಲ್ಲಿ ಬೆಲೆನೇ ಇಲ್ವಲ್ಲ ನನಗೆ ಅಂತ ನಿಮ್ಗೆ ಅನಿಸ್ಬೋದು. ಆಗ ತಕ್ಷಣ ನಿಮ್ಗೆ ನೆನಪಾಗಬೇಕು, ಸುಭಿಕ್ಷೆಯ ದಾರಿ ನಾನಿದ್ದೇನೆ. ಇವರು ಐಗುಪ್ತ ದೇಶಕ್ಕೆ ಮಾರಿಬಿಟ್ರು ಅಂತ ತೆಗೆದುಕೊಂಡೋಗಿ ಇಸ್ಮಾಯಿಲ್ಗೆ ಮಾರಿದ್ದು. ಇವರು ಐಗುಪ್ತ ದೇಶದವರು ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ಇವರು ಹೋಗಿ ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಅಣ್ಣಂದರಿಗೆ ಯಾವ ಸೂಚನೆ ಗೊತ್ತಿಲ್ಲ. ನನ್ನ ತಮ್ಮನಾದಂಥ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗಿದ್ದಾನೆ ಅಂತ ಯಾವ ಗುರುತು ಅವರಿಗಿಲ್ಲ, ಯಾವ ಗುರುತು ಇಲ್ಲ. ಪ್ರಿಯ ಸಭೆಯೇ, ನಮ್ಮ ಜೀವಿತದಲ್ಲಿ ದೇವರಿಂದ ಒಂದು ವಾಗ್ದಾನವನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ದೇವರ ಮಾತು. ಗಮನಿಸಲಿ, ದೇವರ ಮಾತು ಅದು ಸಾಧಾರಣವಾದಂಥ ಕಾರ್ಯಗಳು ಮಾಡುವುದಲ್ಲ. ನಮ್ಮ ಗ್ರಹಿಕೆ ಎಷ್ಟರ ಮಟ್ಟಿಗೆ ವಾಕ್ಯಕ್ಕೆ ನಾವು ತೋರಿಸ್ತೀವೋ ಅಷ್ಟರ ಮಟ್ಟಿಗೆ ಅದು ಕಾರ್ಯವನ್ನು ಮಾಡುವಂಥದ್ದಾಗುತ್ತದೆ. ದೇವರ ವಾಕ್ಯವನ್ನು ತುಂಬ ಜನ ಗೌರವಿಸ್ತಾ ಇಲ್ಲ, ಆ ಮಾತನ್ನು ನಂಬುತ್ತಾ ಇಲ್ಲ. ದೇವರಿಗೆ ಹೇಳ್ತಿದ್ದಾರೆ, ನಾನು ಅದ್ರಲ್ಲಿ ದಾರಿ ಹೋಗ್ಬೇಕಂತೆ, ನಡಿಬೇಕಂತೆ, ಇದನ್ನು ನಾನು ಹೊಂದ್ಕೊಳ್ತೀನಂತೆ ಎನ್ನುವ ಅನೇಕ ಜನರಲ್ಲಿ ಆ ನಿರೀಕ್ಷೆ ಇಲ್ಲ. ಒಬ್ಬ ಸಾಧಾರಣ ಮನುಷ್ಯ ಹೇಳುವಂಥ ಮಾತನ್ನು ನಂಬ್ತಾರೆ. ಆದರೆ ದೇವಾದಿ ದೇವನು, ಸಕಲವನ್ನು ಉಂಟು ಮಾಡಿದ ದೇವರು, ನಾನು ನಿನ್ನನ್ನು ಈ ವರ್ಷ ಸುಭಿಕ್ಷೆಯಲ್ಲಿ ನಡೆಸ್ತೇನೆ ಅಂತ ಹೇಳುವ ಮಾತ್ರ ಅನೇಕರು ನಂಬೋದಿಲ್ಲ. ಒಂದು ಅರಕೆ ಮಾಡಿರಿ, ದೇವರೇ ನಿನ್ನ ಮಾತನ್ನು ನಂಬುವಂಥ ಕೃಪೆ ನನ್ನ ಕೊಡು, ಸಂದೇಹದ ಕಾರ್ಯ ನನ್ನ ಬಿಟ್ಟು ನೀಗಲಿ ಅಂತ ಈ ವರ್ಷ ಪ್ರಾರ್ಥನೆ ಮಾಡಿರಿ. ಆಮೇಲೆ ಸಂದೇಹ ನಮ್ಮ ಉಂಟಾಗಬಾರ್ದು. ದೇವರಿಗೆ ಹೇಳಿದ್ದಾರೆ ಅಂದರೆ ಅದನ್ನು ಮಾಡ್ತಾರೆ. ನನ್ನ ಜೀವನದಲ್ಲಿ ಮಾಡುವಂಥ ದೇವರು ಇವತ್ತು ಇಲ್ಲಿ ಅನೇಕರ ಜೀವನದಲ್ಲಿ ಅದ್ಭುತವನ್ನು ಮಾಡಿದ ದೇವರು. ಈ ವಾಗ್ದಾನವು ದೇವರಿಂದ ಬಂದದಾಗುವುದಾದರೆ ಅದು ಖಂಡಿತವಾಗಿ ನೆರವೇರಿಸ್ತಾರೆ. ನಿರೀಕ್ಷೆ ನಮಗಿರಲಿ. ಇವತ್ತು ನಾನು ಗ್ರಹಿಸ್ತಾ ಇದ್ದೀನಿ, ನನ್ನ ದೇವರು ನನ್ನ ಮೂಲಕವಾಗಿ ನನ್ನ ಸಂಗಡ ಎಷ್ಟರ ಮಟ್ಟಿಗೆ ಮಾತನಾಡ್ತಿದ್ದಾರೆ, ನಮ್ಮನ್ನು ನಡೆಸ್ತಿದ್ದಾರೆ ಅನ್ನೋದನ್ನು ನಾನು ಗ್ರಹಿಸ್ತಾ ಇದ್ದೀನಿ. ಈ ತವಕದಲ್ಲಿ ನೀವು ಕಾದಿರಬೇಕಾದದ್ದು, ಅವನನ್ನು ತೆಗೆದುಕೊಂಡು ಹೋಗಿ ಮಾರಿಬಿಟ್ರು. ಅಲ್ಲಿ ಹೋಗಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಹೋಗಿ ಕನಸು ಕಾಣ್ತಾನೆ. ಕನಸು ಕಾಣೋದಕ್ಕಿಂತ ಜೈಲಿಗೆ ಒಳಗಾಗ್ತಾನೆ. ಮಾಡದೇ ಇರುವಂಥ ತಪ್ಪಿಗೆ ಜೈಲಿಗೆ ಹೋಗ್ತಾನೆ. ಇವತ್ತು ಕೂಡ ದೇವರೊಬ್ಬರಿಗೆ ತೋರಿಸಿದ್ರು. ಒಂದು ಎತ್ತರವಾದ ಪ್ಲೇಸ್ಗೆ ಇವರ ಬ್ಯಾಗ್ ಬಿದ್ದೋಗಿದೆ. ಇವರು ಇದು ಬ್ಯಾಗ್, ಬಟ್ ತೆಗೆದುಕೊಳ್ಳೋಕೆ ಯಾವುದೇ ಮಾರ್ಗ ಇಲ್ಲ. ಕಳೆದ 24 ವರ್ಷದಲ್ಲಿ ಇದು ನನಗೆ ಸಿಕ್ಕಿಲ್ವಲ್ಲ, ಇದು ನನ್ನದು, ಇದು ನನಗೆ ಬರಬೇಕಾದ ಹಣ, ಇದು ನನಗೆ ಬರಬೇಕಾದ ಆಸ್ತಿ, ಇದು ನನಗೆ ಬರಬೇಕಾದ ಆಶೀರ್ವಾದಗಳು ಅಂತೇಳಿ 2024 ನಡೆಸ್ತಾ ಇದ್ದಂಥ ಜನರೇ, ಇದು ಮತ್ತೊಬ್ಬರಿಗೆ ಆಗ್ಬಿಡುತ್ತೇನೋ ಅಂತೇಳಿ ನೀನು ಅಲ್ಲೇ ಇದ್ದದ್ರಿಂದ ಈ ಸುಭಿಕ್ಷೆ ಹೇಳ್ತಾರೆ, ಅದನ್ನು ನೀವು ಸಿಗುವಂತೆ ದೇವರು ಮಾಡ್ತಾರೆ. ಆಮೇಲೆ ಅದು ಯಾರ ವ್ಯಕ್ತಿ ನನಗೆ ಗೊತ್ತಿಲ್ಲ, ತವಕಪಟ್ಟು ದೇವರೇ ಹಾಗೆ ನನಗೆ ಕಳೆದ ವರ್ಷದಲ್ಲಿ ಕಾಣದೇ ಇರುವಂತಹ ಒಂದು ಹಾಡಾಡಿ, ಕತ್ತಲೆಯಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವನು, ನನಗೂ ನೀಡುವನು. ಕತ್ತಲೆಯಲ್ಲಿ ನನಗೆ ಇವತ್ತಿನವರೆಗೆ ಕಾಣದೇ ಇರುವಂಥ ಆಶೀರ್ವಾದಗಳು ನಾನು ಹೊಂದಿಕೊಳ್ಳಿಕ್ಕೆ ನನ್ನ ದೇವರು ಯೋಗ್ಯತೆ ಪಡಿಸ್ತಾನೆ. ಯಾವ ಹಾದಿಯಲ್ಲಿ? ಯೋಸೇಫನು ನಡೆಸಲ್ಪಟ್ಟಂಥ ಹಾದಿ. ಯೋಸೇಫನು ಅಂತ ಒಂದು ಹಿಂಸೆಗಳಲ್ಲಿ ಜೀವಿಸುವಾಗ ನಾವು ಅದನ್ನು ನೋಡಿ ಆಶ್ಚರ್ಯಪಡ್ತೀವಿ. ನಂಬರಿ 2025ನೇ ವರ್ಷದಲ್ಲಿ ನಿಮ್ಮನ್ನು ದೇವರ ಆರ್ತಿ ಪರಿಶೋಧಿಸಿ ಎಲ್ಲಿ ನಡೆಸ್ತಾರೆ ಅಂತ ಹೇಳಿದ್ರೆ,
ನಾನು ಕಳೆದ 31st ಒಂದೇ ತರ ಕೇಳ್ತಾ ಇದ್ದೆ, ಯೋಸೇಫನಿಗೆ ಜೈಲಿಗೆ ಬರಬೇಕು ಹೇಳಿದ್ದಾನೆ. ಇಲ್ಲಿ ಕೆಲವರು ಜೈಲೇ ಕೂತಾರೆ. ಹಲ್ಲೆಲೂಯಾ, ಎಚ್ಚರವಾಗ. ಜೈಲಲ್ಲಿದ್ದಂಥ ಯೋಸೇಫನಿಗೆ ಹೇಳ್ತಾರೆ, ಫರೋಹನ್ನು ಕನಸು ಬಿದ್ದಿದೆ. ಫರೋಹನ ಕನಸಿಗೆ ಅರ್ಥ ಇರುವಂಥ ಯಾವ ವಿದ್ವಾಂಸರು ಇಲ್ಲ, ಶಾಸ್ತ್ರಿಗಳು ಇಲ್ಲ ಅನ್ನೋ ವಿಷಯವನ್ನು ತಿಳಿದಾಗ ಯೋಸೇಫನೊಬ್ಬ ಇದ್ದಾನೆ, ಒಬ್ಬ ಮಾರಲ್ಪಟ್ಟು ಐಗುಪ್ತ ದೇಶಕ್ಕೆ ದಾಸನಾಗಿ ಬಂದ ಒಬ್ಬ ಐಗುಪ್ತನಿದ್ದ ಒಬ್ಬ ಇಬ್ರಿಯನಿದ್ದಾನೆ ಅಂತೇಳಿ ವಿಷಯವನ್ನು ಕೇಳಿದಾಗ ಅವನ್ನ ಕರ್ಕೊಂಡು ಬನ್ನಿ ಅಂತ. ಯಾರು ಹೇಳಿದ್ದು? ರಾಜ ಫರೋಹನು. ಫರೋಹನ ಮುಂದೆ ಸುಮ್ಮನೆ ಕೈದಿಗಳನ್ನ ಹಂಗಾಗಿ ತಂದು ನಿಲ್ಸಂಗಿರ್ಲಿಲ್ಲ. ಹಾಗಂತ ಕರೆದು ಬಂದ್ಬಿಟ್ಟು ಅವನ್ನ ಹೋಗಿ ಕರೆದವರ ಪಪ್ಪ ಅಂತಲೂ ಕರೆಗಿರ್ಲಿಲ್ಲ. ಕೈದಿ ಅವನು. ದಿಢೀರ್ ಏನ್ ಮಾಡ್ತಾರೆ, ಅವ್ನು ಹಿಡ್ಕೊಂಡು ನಿಲ್ಲಿಸಿ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಅವ್ನಿಗೆ ಆಶ್ಚರ್ಯ, ಇವರೇ ತಾನೇ ನನ್ನ ಒಳಗೆ ಹಾಕೋದು, ಇದಕ್ಕೆ ನನಗೆ ಎಣ್ಣೆ ಸ್ನಾನ ಮಾಡಿಸಿದ್ರು. ಯಾಕಂದ್ರೆ ರಾಜನ ಬಳಿ ಅವನು ಹೋಗ್ಬೇಕು. ಸುಮ್ಮನೆ ಎಣ್ಣೆ ಸ್ನಾನ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಅವ್ನಿಗೆ ಆಶ್ಚರ್ಯ ಆಯ್ತು. ಎಣ್ಣೆ ಸ್ನಾನ ಆದ ತಕ್ಷಣ ಅವ್ನು ಕಿರಿಸ್ತಾನೆ, ಯಾಕೆ ಯಾಕೆ ಅಂತ. ಆಮೇಲೆ ಖುಷಿ ಆಯ್ತು, ನನ್ನ ಮೈ ಬೀಳ್ತಿರೋದು ಬಿಸಿನೀರು ಮತ್ತೆ ಎಣ್ಣೆ. ನಂಗೆ ಖುಷಿನೇ ಆಯ್ತು, ಅದು ಮಾಡಿ ಮಾಡಿ ನಿಂತ್ಕೊಂಡ. ಅದಾದ ನಂತರ ಬಿಳಿ ವಸ್ತ್ರವನ್ನು ಧರಿಸ್ತಾ. ಯಾರಿಗೆ? ಯೋಸೇಫನಿಗೆ. ಈ ದಿನ ಗಮನಿಸ್ರಿ, ಇಂಥ ದಿನಕ್ಕಾಗಿ ನೀವು ಕಾದು. ಸುಭಿಕ್ಷೆ ಅಲ್ಲಿ ಪ್ರಾರಂಭ. ಸುಭಿಕ್ಷೆ ಅಲ್ಲಿ ಪ್ರಾರಂಭ. ಇವತ್ತಿನವರೆಗೂ ಅನಿಸ್ಲಿಲ್ಲ ಅವನಿಗೆ. ಅಣ್ಣದಿಂದಲೇ ತಕಲ್ಪಟ್ಟೆ, ಅಣ್ಣದಿಂದಲೇ ಮಾರಲ್ಪಟ್ಟೆ. ಎಂಥ ಒಂದು ನೋವಿನ ಸಂಗತಿ ನನ್ನ ಜೀವನದಲ್ಲಿ. ಅಪ್ಪನನ್ನು ನೋಡ್ಬೇಕು ಅಂದ್ರೆ ನನಗೆ ಆಗಲ್ಲ. ತುಂಬಾ ಪ್ರೀತಿಯುಳ್ಳ ಮಗ ಯೋಸೇಫನು. ಇಂಥ ಸನ್ನಿವೇಶದಲ್ಲಿ ಆತನ ಆಸೆ ಪಡ್ತಾನೆ, ನಾನು ಯಾವಾಗಾದ್ರೂ ಅಪ್ಪನ ನೋಡ್ಬೇಕಲ್ಲ ಅಂತ. ಬಟ್ ಅದು ಯಾವುದೂ ನನಗೆ ನೆರವೇರ್ತಾ ಇಲ್ಲ. ಈಗ ಎಣ್ಣೆ ಸ್ನಾನ ಮಾಡಿಸಿ ಆತನ ಬಟ್ಟೆ ಹಾಕಿ ಒಳ್ಳೆ ಬಿಳಿ ವಸ್ತ್ರವನ್ನು ಧರಿಸಿ ಅರಸನಾದ ಫರೋಹನ ಮುಂದೆ ಕರ್ಕೊಂಡು ನಿಲ್ಲಿಸ್ತಾನೆ. ಆಗ ಅವನು ಹೇಳುವಂಥ ಒಂದು ಒಳ್ಳೆ ಮಾತು, ಈ ಕನಸಿಗೆ ಅರ್ಥವನ್ನು ಹೇಳುವಂತಹ ಜ್ಞಾನ ಅವನಿಗೆ ದೇವರು ಕೊಟ್ಟಿರುವುದರಿಂದಲೂ ಅವನು ಹೇಳ್ತಾನೆ, ನೀನು ಕನಸಿಗೆ ಅರ್ಥವನ್ನು ಹೇಳ್ತೀಯ ಅಂತಲ್ಲ ಅಂತ ಫರೋಹನಿಗೆ ಹೇಳೋದು. ಅವನು ಹೇಳ್ತಾರೆ ಗೊತ್ತಾ, ನನ್ನಲ್ಲಿ ಅಂಥ ಸಾಮರ್ಥ್ಯ ಏನೂ ಇಲ್ಲ. ನೋಡ್ರಿ, ಒಂದು ವೇಳೆ ಜೈಲಿನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿನ ಈಚೆ ಕರ್ಕೊಂಡ್ಬಂದು ನೀನು ಬಿಡುಗಡೆಯಾಗಿ ಮನಗೋಬೇಕು ಅಂದೆಯ ಅಂದ್ರೆ ನೀನಂತೀರಿ, ತಕ್ಷಣ ಬಿಟ್ರೆ ಸಾಕಪ್ಪ ಅಂತೀವಿ. ಆದ್ರೆ ಅವನು ಹೇಳ್ತಿದ್ದಾನೆ, ಒಂದು ವೇಳೆ ಹೇಳ್ತಿದ್ರೆ ನಾನು ಪುನಃ ಜೈಲಿಗೆ ಆಗ್ತಿರೋ ನನಗೆ ಕಾತ್ರ ಇಲ್ಲ, ನನ್ನನ್ನು ನಾನು ಹೆಚ್ಚಿಸ್ಕೊಳ್ಬಾರ್ದು ಅಂತ ಸಾಮರ್ಥ್ಯ ನನಗೇನಿಲ್ಲ. ಬಟ್ ನನ್ನ ದೇವರು ಅದನ್ನು ವಿವರಿಸಲಿಕ್ಕೆ ನನ್ನ ದೇವರು ಶಕ್ತ ಅಂತ ಹೇಳಿ ದೇವರಲ್ಲಿ ಮೇರೆಸ್ತಾನೆ. ಅದರ ನಂತರ ಅದರ ಇನ್ನೊಂದು ಘಟನೆ ನಡೀತದೆ, ಗಮನಿಸಲಿ. ಯಾರೇ ಒಬ್ಬ ವ್ಯಕ್ತಿ ಬಂದರೆ ರಾಜನ ಮುಂದೆ ಅಡ್ಡು ಬೀಳಬೇಕು. ರಾಜನ ಮುಂದೆ ಏನು ಮಾಡಬೇಕು? ಫಸ್ಟ್ ಅಡ್ಡು ಬೀಳಬೇಕು. ಯೋಸೇಫ್ ಏನು ಮಾಡ್ತಾರೆ ಗೊತ್ತಾ? ಅಡ್ಡು ಬೀಳೋದಿಲ್ಲ. ಕಾರಣ ನಾನು ದೇವ್ರು ಕೊಟ್ಟು ಕನಸೆ ಎಲ್ಲರೂ ನನಗೆ ಅಡ್ಡು ಬೀಳಬೇಕು. ನಾನೇನು ಮಾಡಲ್ಲ, ರಾಜನಿಗೆ ಕೋಪ ಬರ್ತದೆ. ಆಗ ಸ್ವಾಮಿ, ನಾನು ನಿನ್ನನ್ನು ಅಡ್ಡು ಬೀಳದೇ ಇರೋದ್ರಿಂದ ನಿನ್ನನ್ನು ಗೌರವಿಸಲು ಅಂತ ಎಣಿಸಬೇಡ, ನನ್ನ ದೇವರು ಒಬ್ಬನೇ ದೇವರ ಅಂತ ಯೆಹೋವ ದೇವರಿಗೆ ಮಾತ್ರ ನಾನು ಅಡ್ಡು ಬೀಳ್ತೀನಿ ಅಂತ ಹೇಳಿದಾಗ ಇವನ ಮಾತಿನಲ್ಲಿ ಒಂದು ನಂಬಿಕೆ ಬರ್ತದೆ. ಯಾರಿಗೆ? ಯೋಸೇಫನ ವಿಷಯದಲ್ಲಿ ಫರೋಹನಿಗೆ. ಇಷ್ಟರ ಮಟ್ಟಿಗೆ ಒಬ್ಬ ರಾಜ ನಾನು ತಲೆ ತೆಗೆದುಕೊಳ್ಬೋದಾಗಿತ್ತು, ನನಗೂ ಎದುರಿದೆ. ಇವನು ದೇವರ ಬಗ್ಗೆ ಇದನ್ನು ಯಥಾರ್ಥವಾಗಿ ಹೇಳ್ತೀನಿ ಅಂದ್ರೆ ಇವನು ಕನಸಿಗೆ ಅರ್ಥ ಹೇಳುವಂತ ವಿಷಯ ನಿಜ ಅಂತ ಫಸ್ಟ್ ಅವನಿಗೆ ಮನವರಿಕೆ ಆಗಿದೆ. ಯಾರಿಗೆ? ಕೆಲವು ಸಾರಿ ನೀವು ನಿಮ್ಮ ಬಗ್ಗೆ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮೊಳಗೆ ಒಂದು ದೇವರನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಜನ ನೀವು ಯಾರು ಅಂತ ತಿಳ್ಕೊತಾರೆ. ಆಮೇಲೆ ಯೋಸೇಫನು ತನ್ನ ಬಗ್ಗೆ ಹೇಳ್ಕೊಳ್ಳಿಲ್ಲ, ತನ್ನ ದೇವರ ಬಗ್ಗೆ ಹೇಳ್ದ. ಆತನ ಒಳಗೆ ಇರುವಂತ ದೇವರನ್ನ ಮಾತ್ರ ಅಲ್ಲ, ಇವನು ಯಾರು ಅಂತ ತಿಳ್ಕೊಂಡ್ಬಿಟ್ಟ ಫರೋಹನ ಇವನು ಮಾತು ಹೇಳ್ತಾನೆ. ಏನಂತ ಗೊತ್ತಾ? ತೆಗೆದುಕೊಳ್ರಿ, ಎಲ್ಲರೂ ನನ್ನ ಜೊತೆ ಇದ್ದೀರಾ? 41ನೇ ಅಧ್ಯಾಯ 38ನೇ ವಚನವನ್ನು ಓದಾಗ 37. ಸಿಕ್ಕಾನೇ ಸಾಕು. ಏನ್ ಹೇಳ್ತಿದ್ದಾನೆ ಫರೋಹನು? ಈತನೇ ದೇವರ ಆತ್ಮನು. ಪಕ್ಕದಲ್ಲಿ ನೋಡಿ ಕೇಳಿ, ನಿಮ್ಮ ಹತ್ರ ಇದ್ದಾರ ಅಂತ. ನಮ್ಮ ಜನರಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ? ನಾನು ಏನು ಕೇಳಕ್ಕೆ ಹೇಳ್ತೀನಿ ಅದನ್ನೇ ಕೇಳ್ಬಿಟ್ಟು ಇದಕ್ಕೆ ತಿರುಗಿರ್ತಾರ. ಉತ್ತರ ಕೊಟ್ರ ಇದ್ದಾರೆ, ಇಲ್ಲ ಏನೋ ಹೇಳಿದ್ರ, ಎಲ್ರು ಹೇಳಿ ನಮ್ಮಲ್ಲಿದ ಪರಿಶುದ್ಧಾತ್ಮಗಳಿದ್ದಾರೆ. ಇದು ನಮಗೆ ಮಾತ್ರ ಅಲ್ಲ, ಫರೋಹನ ಕಾಣಬೇಕು. ನಮ್ಮನ್ನು ಹಿಂಸೆ ಪಡಿಸಿದಂತ, ನನ್ನ ಜೈಲಿಗೆ ಹಾಕಿದಂತ, ನನ್ನನ್ನು ನೋಯಿಸಿದಂತ, ನನ್ನ ಈ ವರ್ಷವೆಲ್ಲ ಕಣ್ಣೀರಿಗೆ ಮಾರ್ಗವಾಗುವಂತ ಜನರಿಗೆ ಗೊತ್ತಾಗಬೇಕು ನನ್ನೊಳಗೆ ಪರಿಶುದ್ಧಾತ್ಮರಿದ್ದಾರೆ ಅಂತ. ಇವತ್ತು ತುಂಬಾ ಜನ, ಕೆಲವರು ನನಗೆ ರೀಸನ್ ಕೊಡೋದೇನು ಗೊತ್ತಾ? ತುಂಬಾ ನೋಯಿಸ್ತಿದ್ರು ಪಾಸ್ಟ್ರೆ, ಎಷ್ಟು ದಿನ ಸುಮ್ಮನೆ ಇರೋದು, ಸುಮ್ಮನೆ ಇದ್ರೆ ನಮ್ಮ ದೇವ್ರು ಏನಿಲ್ಲ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ? ಹೊಡೆದಾಕ್ಬಿಟ್ಟು ಅವನ್ನ ಜಯಿಸ್ಬಿಟ್ಟೆ. ಆ ಮಾತ್ಲಿ ಒಂದು ಮಾತು ಕೇಳಿದೆ, ಆ ಮಾತಿಗೆ ಅವ್ರು ಉತ್ತರ ಕೊಡೋಕ್ಕಾಗಲ್ಲ ಪಾಸ್ಟರ್. ನೋ ಇದಲ್ಲ, ಈ ವರ್ಷದಲ್ಲಿ ನೀನು ಸುಭಿಕ್ಷೆಗೆ ಹೋಗ್ಬೇಕಾ, ನಿನ್ನೊಳಗೆ ಪರಿಶುದ್ಧಾತ್ಮರಿದ್ದಾರೆ ಅನ್ನೋದನ್ನ ಅನೇಕರಿಗೆ ಗೋಚರಪಡಿಸ್ಬೇಕು.
ನಿಮ್ಮೊಳಗಿರುವ ಪರಿಶುದ್ಧಾತ್ಮನ ಗೋಚರ ಪಡಿಸದೆ ನಿನ್ನನ್ನು ಸುಭಿಕ್ಷೆಯರಿಗೆ ಹೋಗೋದು ತುಂಬ ಕಷ್ಟ. ಅದಕ್ಕೆ ಈ ವರ್ಷದ 3 ದಿನದ ಕಳೆದ ವರ್ಷ 3 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕರಿಗೆ ದೇವರಾತ್ಮನು ತನ್ನ ವರಗಳನ್ನು ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮನ 9 ವರಗಳು. ಅನೇಕ ಹೇಳ್ತಾರೆ ವರಗಳು ಇಲ್ಲ, ದರ್ಶನಗಳು ಇಲ್ಲ, ಕನಸು ಇಲ್ಲ. ನೋಡೋಣ, ಖಂಡಿತ ಇಲ್ಲ. ಅಪೊಸ್ತಲರ 12ನೇ 1ನೇ ವಚನದಲ್ಲಿ ಪೌಲ ಹೇಳ್ತಾನೆ, ಇದನ್ನ ಆಸಕ್ತಿಯಿಂದ ಅಪೇಕ್ಷಿಸ್ರಿ, ಇದರ ಬಗ್ಗೆ ತಿಳಿದೇಳ್ಬೇಡ್ರಿ, ನೀವು ಇದನ್ನು ಹೊಂದಿಕೊಳ್ಳ್ರಿ ವರಗಳನ್ನ ಅಂತ ಹೇಳಿ ಬರೀತಾರೆ. ವರಗಳನ್ನ ಹೊಂದ್ಕೋಬಹುದು ನಾವೆಲ್ಲರೂ. ಪರಿಶುದ್ಧಾತ್ಮನ ವರಗಳು ಕಾರ್ಯ ಮಾಡ್ತದೆ. ಅಪೊಸ್ತಲರು ಕೊಡೋದಕ್ಕೆ ಮಾತ್ರ ಅಲ್ಲ, ಇವತ್ತಿನವರೆಗೂ ಕೃಪೆ ಯುಗ ಎಲ್ಲಿವರೆಗೂ ಇರುತ್ತೋ, ಪರಿಶುದ್ಧಾತ್ಮನ ಭೂಮಿಯಲ್ಲಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿಯವರೆಗೂ ಪರಿಶುದ್ಧಾತ್ಮನ ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಈಗ ಪರಮಹನಿಗೆ ಗೊತ್ತಾಗ್ತದೆ, ಅದು ಮಾತ್ರ ಅಲ್ಲ, ದೇವರಾತ್ಮ ಉಂಟಲ್ಲ ಅಂತ ಹೇಳಿ ಈತನಿಗಿಂತ ಯೋಗ್ಯನಾದ ಪುರುಷನು. ಈಗ ಪಕ್ಕದಲ್ಲಿ ಇರೋರನ್ನ ಕೇಳಿ, ಎಲ್ಲರಿಗಿಂತ ನಾ ಯೋಗ್ಯನು ಅನ್ಕೊಂಡಿದೆ ಏನು ಅಂತ ಕೇಳಬೇಡಿ. ಆಮೇಲೆ ದ್ವೇಷ ಬಂದ್ಬಿಡ್ತಾರೆ ನಿಮ್ಮೆಲ್ಲ. ನೋಡು, ಹ್ಞೂ ಅಂತಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಲಲ್ಲ. ಸತ್ಯ ಹೇಳ್ತೀನಿ, ನಮಗಿಂತ ಇನ್ನೊಬ್ರು ಯೋಗ್ಯರಿದ್ದಾರೆ ಈ ಭೂಮಿಯಲ್ಲಿ. ಬಟ್ ಈ ಸುಭಿಕ್ಷೆ ವರ್ಷದಲ್ಲಿ ಏನಾಗಬೇಕು ಗೊತ್ತಾ, ನೀವು ಎಂತ ಹಾದಿಲೇ ಆಗೋದ್ರು ನಾನು ಯೋಗ್ಯ ಪುರುಷನಾಗಿ ಕಾಣಿಸಲ್ಪಡಬೇಕು, ಒಂದು ಹೆಣ್ಣಾಗಿ ಕಾಣಿಸಲ್ಪಡಬೇಕು ದೇವರ ಮಗಳಾಗಿ ಅನ್ನೋ ತವಕದಲ್ಲಿ ಯೋಸೇಫನ ತಾಳ್ಮೆಯನ್ನು ತಂದುಕೊಳ್ಬೇಕು. ಆಮೇಲೆ ಯೋಸೇಫಲ್ಲಿದ್ದದ್ದು ತುಂಬ ತಾಳ್ಮೆ. ಎಂತ ತಾಳ್ಮೆ? ತುಂಬ ತಾಳ್ಮೆ. ಎಂತ ಅಪವಾದ ಬಂದರು. ಒಂದು ಸಾರಿ ಜೈಲಿಗೆ ಹೋಗಿರ್ತಾನೆ ಯೋಸೇಫ. ಪಾನದಾಯಕ ಮತ್ತು ಭಕ್ಷ್ಯಗಾರನ ಇಬ್ರು ಹೋಗಿ ಅದೇ ಜೈಲಿಗೆ ಹೋಗ್ತಾರೆ. ಯೋಸೇಫನ ಹಾಕಿದಂಥ ಸೆಲ್ಗೆ ಯೋಸೇಫನ್ನ ಕೇಳ್ತಾರೆ, ಹೆಂಗ್ ಬಂದೆ ನೀನು ಇಲ್ಲಿಗೆ, ಈ ಜೈಲಿಗೆ ಹೆಂಗ್ ಬಂದೆ ನೀನು ಅಂತ ಕೇಳಿದ್ರೆ, ಆ ಜಾಗದಲ್ಲಿ ನೀವು ನಾನು ಇದ್ರೆ ಏನ್ ಹೇಳ್ತಿದ್ವಿ? ಆ ಮನೆಯಾಳಿ ಅವಳಲ್ಲ, ಪೋಟಿಪರ್ನ ಹೆಂಡ್ತಿ, ನಾನು ಏನೂ ಮಾಡಿರಲಿಲ್ಲ ಅವಳಿಗೆ, ನಿಜವಾಗ್ಲೂ ಹೇಳ್ತೀನಿ, ನೀವು ಮಾಡೇ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ, ನೀವು ಮಾಡೇ ನಾನು ಏನೂ ಮಾಡಿರಲಿಲ್ಲ. ಅವ್ರ ಮಾತು ನಂಬ್ಕೊಂಡು ಈ ಪೋಟಿಪರ್ಗಾರಿ ಸ್ವಲ್ಪ ವಿಚಾರಣೆ ಮಾಡ್ಕೊಂಡು ಹೊರಕಾಗ್ಬಿಟ್ಟು. ಇದನ್ನು ಹೇಳಕ್ ಮುಂಚೆ ಇಲ್ಲಿಗೆ ಅದಕ್ಕೆ ಬರ್ಬೇಕಿತ್ತು. ನಮ್ಮ ಅಣ್ಣದ್ರ ನೇವಾಗಿದ್ರೆ ಇಲ್ಲಿ ಅದಕ್ಕೆ ಬರ್ಬೇಕಿತ್ತು. ಈ ಪೋಟಿಪರ್ನ ಹೆಂಡತಿ ಹತ್ರ ಸಿಕ್ಕಾಕತ್ತಿದ್ವಿ ನಾನು. ಇಷ್ಟೆಲ್ಲ ಹೇಳ್ತಿದ್ವಿ ನಾನು ನೀವಾಗಿದ್ರೆ. ಆದ್ರೆ ಯೋಸೇಫ್ ಏನ್ ಹೇಳಿದ ಗೊತ್ತಾ? ಏನೋ ತಪ್ಪಿಲ್ಲದವನಾಗಿ ನಾನಿಲ್ಲಿ ಬಂದು ಬಿದ್ದೆ ಅಷ್ಟೇ. ನಾನು ಹೇಳ್ತಿರೋದೇನು, ಯಾರ ಮೇಲೆ ತಪ್ಪರಿಸಲಿಲ್ಲ, ಏನೋ ತಪ್ಪಿಲ್ಲದವನಾಗಿ ನಾನು ಈ ಒಂದು ಜೈಲಿನಲ್ಲಿ ಬಂದು ಬಿದ್ದೆ ಅಷ್ಟೇ ನಾನು ಹೇಳುವಂಥದ್ದು. ಅದಾದ ನಂತರ ಪಾನದಾಯಕನಿಗೆ ಹೇಳ್ತಾನೆ, ಪಾನದಾಯಕನಿಗೆ ನೀನು ಸುಖದಿಂದ ಇದ್ದಾಗ ನಿನ್ನನ್ನು ನೆನೆಸ್ಕೊ. ಪಾನದಾಯಕನ ಕನಸಿಗೆ ಅರ್ಥ ಹೇಳ್ತಾನೆ ಯೋಸೇಫನು. ಆಗ ನೀನು ಬಿಡುಗಡೆ ಆದ್ಮೇಲೆ ನೀನು ಸುಖದಿಂದ ಇದ್ದಾಗ ನನ್ನನ್ನು ನೆನೆಸ್ಕೊ ಅಂತ ಹೇಳ್ತಾನೆ. ಬೈಬಲ್ ಹೇಳ್ತದೆ, ಆತನನ್ನು ಮರ್ತು ಬಿಟ್ಟನಂತೆ. ಈ ವರ್ಷದಲ್ಲಿ ನಿಮ್ಮನ್ನು ಅನೇಕರು ಮರಿಬಹುದು. ಅಂಥವ್ರಿಗೆ ಏನು ಮಾಡಬೇಡಿ, ನೀವು ಶಾಪ ಹಾಕಬೇಡಿ. ನಾನು ಸುಭಿಕ್ಷೆ ಆದ ರೀತಿ ಅನ್ನೋದಕ್ಕೆ ನೀನು ಮರೆತಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲೂಯ. ಯಾರನ್ನು ನಿಮ್ಮನ್ನ ಅಲ್ಲಗಳು ಇವಾಗ ಕೀಳಾಗಿ ನೋಡುವಾಗ ನಿಮ್ಮ ಬೇಸರಗೊಳ್ಬೇಡ್ರಿ, ನೊಂದ್ಕೊಳ್ಬೇಡ್ರಿ. ಅದಕ್ಕೆ ವಿರುದ್ಧವಾಗಿ ನೀವು ಕಾರ್ಯ ಮಾಡಬೇಕಂತ ನೆನೆಸ್ಬೇಡ್ರಿ. ದೇವರು ತಕ್ಕ ಸಮಯದಲ್ಲಿ ಮಾತಾಡ್ತಾರೆ. ಏನಾಯ್ತು ಅಲ್ಲಿ? ಫರೋಹನ ಮೂಲಕವಾಗಿ ಅಥವಾ ದೊಡ್ಡ ಸ್ಥಾನಕ್ಕೆ ಬಂದ. ಈಗ ಅವನಿಗೆ ಅಲ್ಲೇ ಒಂದು ಹೆಣ್ಣನ್ನು ಕೊಟ್ಟು, ಆಸನತ್ ಎಂಬ ಒಂದು ಆಕೆಯನ್ನು ಕೊಟ್ಟು ಮದುವೆ ಮಾಡಿ ಈತನಿಗೊಂದು ಹೆಸರನ್ನ ಇಡ್ತಾನೆ. ಏನದು? ಸಾಫನಾಥ್ ಫನೇಹ ಅಂತೇಳಿ ಒಂದು ಹೆಸರನ್ನ ಇಡ್ತಾನೆ. ಅತಿ ಸುಂದರನು ಅನ್ನುವಂಥ ಒಂದು ಸುಂದರವಾದ ಹೆಸರನ್ನು ಅವನಿಗೆ ಕೊಟ್ಟು, ಒಂದು ಹೆಣ್ಣನ್ನು ಕೊಟ್ಟು, ಈ ರಾಜ್ಯ ಆಡಳಿತ ಫಸ್ಟ್ ನೀನೇ, ಸಿಂಹಾಸನದಲ್ಲಿ ನಾನು, ಉಳಿದದ್ರಲ್ಲೆಲ್ಲ ನೀನೇ ಅಂತ ಹೇಳಿ ಅವರನ್ನ ಒಪ್ಪಿಸ್ಬಿಡ್ತಾರೆ. ಇಲ್ಲಿಂದ ಪ್ರಾರಂಭವಾಗುತ್ತೆ, ಅನುಭವಿಸಲಿಕ್ಕೆ ಪ್ರಾರಂಭವಾಗುತ್ತೆ ಸುಭಿಕ್ಷೆಯಿಂದ. ಇವತ್ತು ನಾವೆಲ್ಲ ಆಸೆ ಪಡೆದೇನು ಗೊತ್ತಾ? ಕನಸು ಬಿಡಬೇಕು, ನಾಳೆಯಿಂದ ರಾಜ ಮುಂದೋಗಿ ನಿಂತಿರಬೇಕು. ಮತ್ತೆ ಅಣ್ಣಂದ್ರು ಬೇಡ, ಅಡದಲ್ಲಿ ತಿರುಗಾಡ ಮನುಷ್ಯನ ಸವಾಸು ಬೇಡ, ಇಸ್ಮಾಯಿಲ್ ಸವಾಸು ಬೇಡ, ಪೋಟಿಪರ್ನ ಹೆಂಡತಿಯ ಸವಾಸ ಅಂತೂ ಬೇಡ. ಆದ್ರೆ ಕನಸು ಬಿದ್ದ ತಕ್ಷಣ ಪರವನ ಮುಂದೆ ನಿಂತ್ಕೊಂಡು ಸ್ಥಾನ ಹೊಂದ್ಕೊಂಡ್ಬಿಡ್ಬೇಕು. ಪಕ್ಕದಲ್ಲೂ ಹೇಳ್ರಿ, ಇದು ನಡೆಯಲ್ಲ. ನಡೆಯುವಂತ ಮಾರ್ಗವನ್ನ ದೇವರು ಏನಿಟ್ಟಿದ್ದಾರೋ ಅದೇ ಹಾದಿ ನಾನು ಹೋಗ್ಬೇಕು. ದೇವರು ನೇಮಿಸಿದಂಥದ್ದನ್ನ ಮೀರಿ ನಾನು ಏನನ್ನೂ ಪಡ್ಕೊಳಕ್ಕಾಗೋದಿಲ್ಲ. ಇವತ್ತು ಈ ವರ್ಷದ ಆಸೆ ಪಡೋಣ ದೇವರೇ. ಹಾಗಿದ್ರೆ ನಾನು ಸುಭಿಕ್ಷೆಯನ್ನ ಹೊಂದುತ್ತೀನಿ ಅಂತ ನೀವು ವಾಗ್ದಾನ ಮಾಡಿದ್ದೀರಿ. ಅದನ್ನು ಹೊಂದಲಿಕ್ಕೆ ಯಾವುದೆಲ್ಲ 9 ಜನ ಅಣ್ಣಂದ ತರ ನನ್ನ ಎತ್ತಾಕ್ತಾರೋ, ನನ್ನ ದ್ವೇಷ ಮಾಡ್ತಾರೋ, ನನ್ನ ಹೊಟ್ಟೆಗಿಸ್ಕೊಳ್ತಾರೋ ಅಂಥವ್ರನ್ನ ಬೇಗ ಕಳಿಸ್ಕೊಳಿಸುವ. ಬೇಡ ಅಂದ್ರೆ ಡಿಸೆಂಬರ್ವರೆಗೂ ಕಾದ್ಬಿಡ್ತದೆ. ಬೇಗ ಅವ್ರು ಬಂದರೆ ನೀನು ಬೇಗ ಸುಭಿಕ್ಷೆಗೆ ಹೋಗ್ತೀಯ. ಅನೇಕ ಅಪವಾದಗಳು ಬರುತ್ತಾರೆ ಈ ವರ್ಷದಲ್ಲಿ.
ಚಿಂತಿಸ್ಬೇಡ್ರಿ. ಅಪವಾದಗಳು ಬರುವಂಥ ರೀತಿಯಲ್ಲಿಯೇ ಪರಿಸ್ಥಿತಿಗಳು ಕಾಣುತ್ತೆ. ಆದರೆ ಭಯಪಡಬೇಡಿ. ನಾನು ಸುಭಿಕ್ಷೆ ಆಗದಿದ್ದರೆ ಯೇಸು ಸ್ವಾಮಿಗೆ ಅಪವಾದ ಬರಲಿಲ್ವಾ? ಅಪವಾದ ಬಂತು, ನಮಗೂ ಬರ್ತದೆ. ಚಿಂತಿಸಬೇಡ್ರಿ. ನನ್ನ ದೇವರು ವಾಗ್ದಾನಗಳನ್ನು ವಿಶೇಷವಾಗಿ ನೆರವೇರಿಸುವ ದೇವರು. ಆಮೇಲೆ ಹೀಗಿರುವುದಾದರೆ ನಮ್ಮ ಜೀವಿತದಲ್ಲಿ ಸುಭಿಕ್ಷೆಯನ್ನು ಹೊಂದುವುದು ಸುಲಭವಾದ ರೀತಿಯಲ್ಲಿ ಅದನ್ನು ಪಡ್ಕೊಂಡ್ಬಿಡ್ಬೋದು. ಕೆಲವು ವರ್ಷಗಳು ನಡೀತು ಅಲ್ಲಿ, ಆದರೆ ನಾನು ಹೇಳ್ತೀನಿ, ಕೆಲವು ವರ್ಷಗಳು ಬೇಡ, ಕೆಲವು ತಿಂಗಳಿಗೆ ಕಾಯಿರಿ. ಕೆಲವು ತಿಂಗಳಲ್ಲಿ ಜೀವನದಲ್ಲಿ ಸುಭಿಕ್ಷೆ ಪ್ರಾರಂಭವಾಗುತ್ತೆ. ಅನೇಕ ಸಾಕ್ಷಿಗಳನ್ನ ಹೇಳಲಿಕ್ಕೆ ಹೋಗ್ತೀವಿ. ನಾನು ಕಳೆದ ರಾತ್ರಿ ಒಂದು ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಬಿಟ್ಟು ರಾತ್ರಿ ಹೊರಡುವಾಗ ನಾನು ಮನೆಗೆ ಹೋಗಿ ಪ್ರೇಯರ್ ಮಾಡಲಿಲ್ಲ. ದಿಢೀರ್ ಬರ್ತೀವಿ ಸಿಸ್ಟರ್ ಅಂತೇಳಿ ಬಂದುಬಿಟ್ಟು ತುಂಬ ಟೈಮ್ ಆಗಿತ್ತು, ರಾತ್ರಿ 9:30 ಆಗಿತ್ತು ಅಂತೇಳಿ. ಪಾಸ್ಟರ್ ಪ್ರೇಯರ್ ಮಾಡಿ ನಮಗೆ ಅಂತ ಕೇಳಿದ್ರು. ಆಗ ತಕ್ಷಣ ಅವ್ರು ಹೇಳಿದ್ರು, ನಾನು ಈ ವರ್ಷ ಒಂದು ಮನೆಗೆ ನಾನು ಪ್ರಯತ್ನ ಪಡ್ತಿದ್ದೆ, ಸ್ವಂತ ಮನೆಗೆ. ಆದರೆ ಈ ವರ್ಷ ಆಗುತ್ತಾ ಅಂತ ನಾನು ಪ್ರೇಯರ್ ಮಾಡಿ ಪಾಸ್ಟರ್. ಪ್ರಾರ್ಥನೆ ಮಾಡುವಲ್ಲಿ ಅನೇಕ ವಿಚಾರಗಳು ದೇವರಲ್ಲಿ ತಿಳಿಸಿದ್ರು. ನೀನು ಸಭೆಗೆ ಬರೋರು ಮಾತ್ರ ಅಲ್ಲ, ನೀನು ಎಲ್ಲೆಲ್ಲ ಕಾಲಿಡ್ತೀವಿ ಅಲ್ಲ ನಾನು ಸುಭಿಕ್ಷೆ ಕೊಡ್ತೀನಿ ಅಂತ ದೇವರು ಮಾತಾಡ್ತಾರೆ. ಆಮೇಲೆ ಇದು ನಿಮ್ಗೆ ಉಂಟಾಗಬೇಕು. ದೇವರೇ, ನನಗೆ ಮಾತ್ರ ಸುಭಿಕ್ಷೆ ಅಲ್ಲ, ನಾನು ಹೋದಂಥ ಸ್ಥಳಗಳಲ್ಲಿ ಸುಭಿಕ್ಷೆ. ನಾನು 5 ಜನರಿಗೆ 10 ಜನರಿಗೆ ಕ್ಯಾಲೆಂಡರ್ ಕೊಡ್ತೀನೋ ಅಲ್ಲಿ ಸುಭಿಕ್ಷೆ ಪ್ರಾರಂಭವಾಗಬೇಕು. ನಂಬಿಕೆಯಲ್ಲಿ ಸುಭಿಕ್ಷೆ ಉಂಟಾಗಬೇಕು, ಆರೋಗ್ಯದಲ್ಲಿ ಸುಭಿಕ್ಷೆ ಉಂಟಾಗಬೇಕು, ಅದ್ಭುತಗಳನ್ನು ಕಾಣಬೇಕು, ಅವರಲ್ಲಿ ನಂಬಿಕೆ ಹೆಚ್ಚಾಗಬೇಕು. ಈ ನಿರೀಕ್ಷೆಯೊಂದಿಗೆ ಪ್ರತಿಯೊಂದು ಕಾರ್ಯವನ್ನು ನೀವು ದೇವರಲ್ಲಿ ಮಾಡೋದಾದರೆ ಇವರು ಖಂಡಿತವಾಗಿ ಅತಿಶಯದ ಅದ್ಭುತವನ್ನು ವೇಗವಾಗಿ ಸುಭಿಕ್ಷೆ ವರ್ಷದಲ್ಲಿ ಕಾಣುವಂತೆ ಮಾಡ್ತಾರೆ. ಆಮೇಲೆ ಈಗ ಯೋಸೇಫನು 2 ಮಕ್ಕಳನ್ನು ಹೊಂದ್ಕೊಳ್ತಿದ್ದಾನೆ. ಸತ್ಯವೇ ಹೇಳ್ತದೆ, ಆ ಸುಭಿಕ್ಷೆ ವರ್ಷದಲ್ಲಿ ಪ್ಲಾನ್ ಮಾಡುವಂತಹ ಜ್ಞಾನವುಳ್ಳ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಿದ್ದಾನೆ. ಯೋಸೇಫನಲ್ಲಿ ಎಂತ ಆತ್ಮನು? ಜ್ಞಾನವುಳ್ಳ ಆತ್ಮನು ಈ 7 ವರ್ಷ ದುರ್ಭಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವೇನ್ ಮಾಡಬೇಕು ಅಂತ ರಾಜನು ಕೇಳುವಾಗ ಯೋಸೇಫನ ಆಲೋಚನೆ ಇರ್ತಾನೆ, ಈ ರೀತಿಯಾಗಿ ಮಾಡಬೇಕು ಅಂತೇಳಿ. ಈ ವರ್ಷ ನೀವು ಆಸೆ ಪಡ್ರಿ, ನನ್ನಲ್ಲಿ ಜ್ಞಾನದ ಆತ್ಮನ ಹೊಂದ್ಕೊಂಡ್ರು ಕೈತ್ರಿ, ಜ್ಞಾನ ಆತ್ಮನ ವರವನ್ನು ಹೊಂದ್ಕೊಂಡ್ರು ಅವರು. ಓಕೆ, ಕೈ ಬಿಡ್ರಿ. ಈ ಜ್ಞಾನದ ಆತ್ಮನು ನಮ್ಮ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡಿರುವಂಥ ದೇವರಲ್ಲಿ ಆಸೆ ಪಡ್ರಿ. ಯಾವ ಸಂದರ್ಭದಲ್ಲಿ ದೇವರ ಆತ್ಮ ನನ್ನ ಮೂಲಕ ಏನು ಮಾತನಾಡ್ತಾರೆ ಅನ್ನೋದನ್ನು ಗ್ರಹಿಸ್ರಿ. ಮತ್ತೊಬ್ಬರ ಸಂಗಡ ಸಂತೈಸುವಾಗ, ಮತ್ತೊಬ್ಬರ ಬಲಪಡಿಸುವಾಗ, ಮತ್ತೊಬ್ಬರಿಗೆ ಸುವಾರ್ತೆ ಹೇಳುವಾಗ ನಿನ್ನಲ್ಲಿ ಜ್ಞಾನವುಳ್ಳ ಆತ್ಮನ ಕಾರ್ಯ ಮಾಡಬೇಕು. ಇಂದಿನ ಜನರನ್ನು ಗೊತ್ತಿದ್ರು, ಬೈಬಲ್ ತಿಳಿದವರಿಗೆ ಲೋಕದ ಜ್ಞಾನನೇ ಇಲ್ಲ ಅಂತ. ಬಟ್ ಲೋಕದ ಜ್ಞಾನ ನಮಗೆ ಬೇಕು. ಎಲ್ಲವನ್ನ ನಾವು ತಿಳ್ಕೊಳ್ಳೋವಾಗಿರಬೇಕು. ಏನೇ ಕೇಳಿದ್ರು ಉತ್ತರಿಸಲಿಕ್ಕೆ ಸಿದ್ಧವಾಗಿರ್ಬೇಕು. ಅದಕ್ಕೆ ಇಲ್ಲಿ ಅನೇಕ ಯವನಸ್ಥರನ್ನ ಸ್ಟೂಡೆಂಟ್ಗಳನ್ನ ದೇವರನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಗೆ ನಾನು ಬೋಧಿಸಿದ್ದೇನೆ. ತಿಳ್ಕೊಂಡ್ರೆ ಮತ್ತೊಬ್ಬರನ್ನ ಎದುರಿಸಲಿಕ್ಕೆ, ಮೀನ್ಸ್ ವಾಕ್ಯದಲ್ಲಿ ಪರಿಶುದ್ಧಾತ್ಮನ ಜ್ಞಾನವನ್ನು ತೋರಿಸಲಿಕ್ಕೆ ಸಿದ್ಧವಾಗಿದೆ. ಆ ಜ್ಞಾನವನ್ನು ಕಾರ್ಯ ಮಾಡ್ತದೆ. ಅದಾದ ನಂತರ ವಾಕ್ಯ ಹೇಳ್ತದೆ, ಅವನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಸಮೃದ್ಧಿ ಉಂಟಾಯ್ತಂತೆ ಅಂದರೆ, ಆ ದವಸ ಧಾನ್ಯಗಳನ್ನ ಎಣಿಕೆ ಮಾಡೋದನ್ನ ನಾವು ಏನ್ ಮಾಡ್ತಂತೆ, ಬಿಟ್ಬಿಟ್ಟಂತೆ. ಎಣಿಕೆ ಮಾಡ್ಲಿಕ್ಕಾಗದಂತ ಆಶೀರ್ವಾದ ಈ ವರ್ಷದಲ್ಲಿ ನೀವು ಆಸೆ ಪಡಿ. ದೇವರೇ, ಒಂದು ಮಾರ್ಗದಲ್ಲ, ಎಲ್ಲಾ ಮಾರ್ಗದಿಂದಲೂ ನನ್ನ ಜೀವಿತದಲ್ಲಿ ಆಶೀರ್ವಾದ ಅನ್ನೋದು ನನ್ನನ್ನು ಹುಡುಕಿ ಬರಬೇಕು. ಆ ಸುಭಿಕ್ಷೆಗೆ ನನ್ನನ್ನು ಸಿದ್ಧಪಡಿಸು. ಯೋಸೇಫನಂತೆ ನಾನು ನೀನು ಒಪ್ಪಿಸ್ಕೊಡ್ತೀನಿ. ಯೋಸೇಫನ ಹಾಗೆ ಒಪ್ಪಿಸ್ಕೊಡದೆ ನಾವು ಸುಭಿಕ್ಷೆಯನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಈತನು ಊಟ ತೆಗೆದುಕೊಂಡು ಹೋದ. ನನ್ನ ಮನೆ ಮಾತಾಡೋದು ಗಮನಿಸ್ರಿ. ದಾವೀದನು ತನ್ನ ಅಣ್ಣಂದರ ಬಳಿಗೆ ಏನಕ್ಕೆ ಆಗೋದ ಗೊತ್ತಾ? ಊಟ ಕೊಡಕ್ಕೆ ಹೋದ. ಆದರೆ ಇಂದಿನ ಅಧ್ಯಾಯದಲ್ಲಿ ಬರೆದಿದೆ, ಆತನನ್ನ ಸಮೂಹಗಳನ್ನು ಬಂದು ಎಣ್ಣೆ ಹಾಕಿ ಅಭಿಷೇಕಿಸಿದಂತೆ. ಅಭಿಷೇಕಿಸಿದ ತಕ್ಷಣ ಅಣ್ಣಂದರ ದೃಷ್ಟಿ ಇವನನ್ನ ರಾಜನಂತೆ ನೋಡಬೇಕಿತ್ತು. ಬಟ್ ನೋಡಲಿಲ್ಲ. ನೋಡದೆ ಅವರ ಅಣ್ಣಂದರಿಗೆ ಅವರ ಅಪ್ಪ ಕರೀತಾರೆ. ದಾವೀದನ ತಂದೆ ಹೆಸರು ಹೇಳಿ? ಇಷಯನು. ಈ ಇಷಯನ ಕರೆದು, ನಿನ್ನ ಅಣ್ಣಂದರು ಯುದ್ಧಕ್ಕೆ ಹೋಗಿದ್ದಾರೆ, ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು. ಯಾಕೆ ನಾನು ಮತ್ತೆ ಹೇಳ್ತೀನಿ ಗೊತ್ತಾ? ಇವತ್ತು ಅನೇಕರ ಯೋಗಕ್ಷೇಮವನ್ನು ವಿಚಾರಿಸುವುದೇ ಸುಭಿಕ್ಷೆಯ ಮೊದಲನೇ ಹಾದಿ. ಆಮೇಲೆ ಕೆಲವರು ಗೂಗಲ್ ಮೀಟ್ಲಿ ಜಾಯ್ನ್ ಆಯ್ತಾರೆ. ಎಲ್ಲರೂ ಪ್ರೈಸ್ ಇಲ್ಲ ಕಟ್ ಮಾಡ್ಬಿಡೋದು ಉದಯ್. ಮತ್ತೆ ಎಲ್ರಿಗೂ ಪ್ರೈಸ್ ಇಲ್ಲ ಇದ್ರೆ ಇನ್ನೊಂದೇನು ಮಾತು ಕೇಳ್ಬಿಡ್ತಾರೆ, ಚೆನ್ನಾಗಿದೆ ಅಂತ. ಇದಾಕೆ ಚರ್ಚೆ ಬರಲ್ಲ ಅಂತ ಕೇಳ್ಬಿಡ್ತಾರೆ. ಈ ವರ್ಷ ಪೂರ್ತಿ ನೀವೇನು ಮಾಡಿ ಮತ್ತೊಬ್ಬರನ್ನ ಯೋಗಕ್ಷೇಮವನ್ನು ವಿಚಾರಿಸುವಂಥವರಾಗಿರ್ರಿ. ದಾವೀದ ಯೋಗಕ್ಷೇಮ ವಿಚಾರಿಸಕ್ಕೆ ಹೋದ. ಅಣ್ಣಂದ್ರೆ ಎಲ್ಲಿ ಹೋಗಿದ್ರು? ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರು. ಈಗ ಅಣ್ಣಂದ್ರ ಬಳಿಯಲ್ಲಿ ವಸ್ತುಗಳನ್ನ ಕಾಯುವಂತ ಅವನ ಬಳಿ ಊಟವನ್ನು ಇಟ್ಬಿಟ್ಟು ವಿಚಾರಿಸ್ತಾನೆ. ಗೊಲ್ಯಾತನನ್ನ ನೋಡ್ಬಿಡ್ತಾನೆ. ಈತನು ಗೊಲ್ಯಾತನ ನೋಡಿದಾಗ ಅನೇಕ ಕಡೆ ವಿಚಾರಿಸ್ತಾನೆ. ಈ ವಿಷಯ ಗೊತ್ತಾಗುತ್ತೆ ಅಣ್ಣಂದ್ರಿಗೆ. ಏನಂತ? ನೀನು ತುಂಟ, ಎಂತ ವರ್ಡ್ ಯೂಸ್ ಮಾಡ್ತಾರೆ? ನೀನು ತುಂಟನು, ನೀನು ಯುದ್ಧ ನೋಡ್ಲಿಕ್ಕೋಸ್ಕರ ಬಂದಿದೀಯಾ ಅಂತೇಳಿ ಅವನ್ನ ಗದರಿಸಿದಾಗ ಅವನು ಹೇಳ್ತಾನೆ,
ನಾನೇ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾನೆ, ನಾನು ಮಾಡಿದ್ದೀನಿ ನಿನ್ನ ಅನ್ನಲ್ವಾ ಅಂತೇಳಿ ಬೇಜಾರು ಮಾಡ್ಕೊಂಡು ಮುನ್ಸ್ಕೊಂಡು ಅರ್ಥ ಆಗೋದು ನಿಂತ್ಕೊತಾನೆ. ಅಲ್ಲೂ ಅದನ್ನೇ ವಿಚಾರಿಸ್ತಾನೆ, ಗೊಲ್ಲೆ ಆತನ ಕೊಂದವ್ರಿಗೆ ಏನು ಸಿಗ್ತದೆ. ಅಣ್ಣಂದ್ರೆ ಹೇಳಿದ್ರು, ನೀನು ಯುದ್ಧ ನೋಡಕ್ಕೆ ಬಂದಿದೀಯಾ ಅಂತ. ಆದರೆ ಸತ್ಯ ಏನು ಗೊತ್ತಾ, ದಾವೀದ ಮಾಡೋ ಯುದ್ಧವನ್ನು ನೋಡ್ಲಿಕ್ಕೆ ಬಂದವರೇ ಅಣ್ಣ. ದಾವೀದನ್ನು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದಲ್ಲ, ಕವಣೆಯನ್ನು ಹಿಡಿದು ಹೊಡಿಲಿಕ್ಕೆ ಪ್ರಾರಂಭ ಮಾಡೋಣ. ತೆಗೆದುಕೊಳ್ಳೋಣ 1 ಸಮುವೇಲ 17ನೇ ಅಧ್ಯಾಯ. ಇದು ಹೇಳಿ ನಾನು ಮುಗಿಸ್ತೇನೆ. 1 ಸಮುವೇಲ 17ನೇ ಅಧ್ಯಾಯ. ಅದರ 28ನೇ ವಚನ ಓದ್ರಿ. ದಾವೀದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲೀಯಾಬನು ಕೇಳಿ ಕೋಪಗೊಂಡು, ನೀನು ಇಲ್ಲಿಗೆ ಬಂದದ್ದೇನೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೆ ಒಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟತನವೂ ನನಗೆ ಗೊತ್ತದೆ. ಏನಂತೆ? ಸಾಕು, ನಿನ್ನ ಸೊಕ್ಕು ನಿನ್ನ ತುಂಟತನ ನನಗೆ ಗೊತ್ತು. ಎಷ್ಟು ಕೇಳ ಮಾಡಿದ್ರು ನೋಡಿ. ಇಷಯನ ಬಳಿ ಇರುವಂತಹ ಕುರಿ 4 ಕುರಿಗಳಲ್ಲ, ತುಂಬಾ ಹಿಂಡಿದೆ ಅವನಲ್ಲಿ. ಹಿಂಡುಗಳ ಮೇಯಿಸ್ತಾ ಇದ್ದಂಥವನೇ ಈ ದಾವೀದನು. ಇಷಯನು ಯಾರ ಮಗ ಹೇಳಿ? ಬೋವಚನು ಸಮೃದ್ಧಿ ಉಳ್ಳಂತ, ಆಸ್ತಿ ಉಳ್ಳಂತ ವ್ಯಕ್ತಿ. ಅವನ ಮೊಮ್ಮಗನೇ ದಾವೀದ. 4 ಕುರಿ ಇತ್ತವನ ಹತ್ರ, ದೊಡ್ಡ ಆಸ್ತಿ ಉಳ್ಳಂತ ವ್ಯಕ್ತಿ. ಇವನ್ನ ಗೇಲಿ ಮಾಡೋದೇನು? ಏನ್ 4 ಕುರಿಗಳನ್ನ ಅಲ್ಲಿ ಎಲ್ಲಿ ಯಾರ ಹತ್ರ ಒಪ್ಪಿಸ್ಬಿಟ್ಟು ಬಂದೆ, ಹೋಗು ಅಂತ ಹೇಳಿ ಆತನ ಗದರಿಸುವಾಗ ಅಲ್ಲಿ ನಡೆದದ್ದೇನು? ಈಗ ನಾನು ವಿಚಾರನ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಗಮನಿಸ್ರಿ, ನನ್ನ ಸಂಗಡ ಇರ್ರಿ. ಇಲ್ಲಿ ಗೊಲ್ಲೆ ಆತನ ಸಂಗಡ ಯುದ್ಧ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭವಾಗ್ತದೆ. ತೆಗೆದುಕೊಂಡು 18ನೇ ಅಧ್ಯಾಯ. 17ನೇ ಅಧ್ಯಾಯದ 39ನೇ ವಚನವನ್ನು ಓದ್ರಿ. ದಾವೀದನ ಮೇಲೆ ಕತ್ತಿಯನ್ನು ಬಿಟ್ಟುಕೊಂಡ ನಂತರ ನಡೆಯಬಹುದು ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ದೊಡ್ಡ ಕಲ್ಲುಗಳನ್ನು ಮಾಡಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯರ ಬಳಿಗೆ ಹೋದನು. ಪದ್ಧತಿಯಂತೆ ಅವನು ರಾಜ ಸೌಲನು ತನ್ನ ಯುದ್ಧ ವಸ್ತ್ರನೆಲ್ಲ ಕೊಡುವಾಗ ಧರಿಸಿ ನೋಡ್ತಾನೆ, ಅಯ್ಯೋ ನನ್ನ ಕೈಲಿ ನಡೆಯಕ್ಕೂ ಆಗಲ್ಲಪ್ಪ. ಅವನು ವಿದ್ಯೆ ಗೊತ್ತಿಲ್ಲ, ಕತ್ತಿ ಹಿಡಿಯೋದು ಬರಲ್ಲ, ಗುರಾಣಿ ಹಿಡಿಯೋದು ಬರಲ್ಲ, ಕಿರೀಟವನ್ನು ಧರಿಸಿ ಯುದ್ಧ ವಸ್ತ್ರವನ್ನು ಧರಿಸಿ ನಡೆಯಕ್ಕೂ ಆಗದೆ ಇರುವಂಥ ಚಿಕ್ಕ ಬಾಲಕ. ಈತನ ವಿಷಯದಲ್ಲಿ ಅದನ್ನು ತೆಗೆದಿಟ್ಟು ಪದ್ಧತಿಯ ಪ್ರಕಾರ ಕವಣೆ ಅವನ ಕೈಯಲ್ಲಿತ್ತಂತೆ. ಏನಿತ್ತು? ಕವಣೆಯನ್ನು ಹಿಡಿದು ಆತನ ಹತ್ರ ಹೋಗುವಾಗ ಅವನು ಒಂದು ಕೆಲಸ ಮಾಡ್ತಾನೆ. ಹಳ್ಳದಲ್ಲಿ ಇಳಿದು ಎಲ್ಲರ ಜೊತೆ ಇದ್ದೀರಾ ಹೇಳ್ರಿ. ಹಳ್ಳದಲ್ಲಿ ಏನ್ ಮಾಡ್ದ? 5 ನುಣುಪು ಕಲ್ಲುಗಳನ್ನು ತೆಗೆದುಕೊಳ್ತಾನೆ. ಯೋಸೇಫನನ್ನ ಹಳ್ಳದಲ್ಲಿ ಎತ್ತಾಕದ? ಯೋಸೇಫನನ್ನು ತಗ್ಗಿನಲ್ಲಿ ನಡೆಸಲ್ಪಟ್ಟ? ಇವತ್ತು ನಾವುಗಳು ಕೆಲವರು ನಡೆಸದೇ ಇದ್ರು ಕೆಲವು ಸರಿ ಹಳ್ಳಕ್ಕೆ ಬಿದ್ದಂತ ಅನುಭವ ದಾವೀದನಿಗೆ ಆಗ್ತದೆ. ಇದಾಗ್ತದೆ. ಏನಕ್ಕಾಗಿ ಈ ಒಂದು 5 ಕಲ್ಲುಗಳನ್ನ ಆಯ್ಕೆ ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕೈ ಇಟ್ಕೊಂಡು ಯೆಶಾಯ 9ನೇ ಅಧ್ಯಾಯ ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಗಮನಿಸ್ರಿ, ಯೆಶಾಯ 9ನೇ ಅಧ್ಯಾಯ ಅದರ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಇಲ್ಲಿಂದ ಗಮನಿಸ್ರಿ, ಲೆಕ್ಕ ಹಾಕೊಳ್ರಿ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಎಷ್ಟು ಹೆಸರು? ಈ 5 ನಾಮವುಳ್ಳಂತ 5 ನುಣುಪು ಕಲ್ಲುಗಳನ್ನ ಇವನೇನ್ ಮಾಡ್ದ? ತೆಗೆದು ಜೇಬಿಗೆ ಹಾಕೊಂಡ, ತನ್ನ ಪಾಕೆಟ್ಗೆ ಹಾಕೊಂಡ. ಈ 5 ಕಲ್ಲು ಯಾರನ್ನ ಸೂಚಿಸ್ತವೆ? ಬರ್ಲಿಕ್ಕಿದ್ದಂತ ಆತನ ಸಂತತಿಯಲ್ಲಿ ಬರ್ಲಿಕ್ಕಿದ್ದಂತ ಕ್ರಿಸ್ತನ್ನ ಸೂಚಿಸ್ತವೆ. ಇವನು ಕವಣೆಯಲ್ಲಿ ಎಷ್ಟು ಕಲ್ಲು ಹಾಕೊಂಡ? 5. ಕವಣೆಯಲ್ಲಿ ಎಷ್ಟು ಕಲ್ಲು ಹಾಕೊಂಡ? ಚೀಲದಲ್ಲಿ ಎಷ್ಟು ಹಾಕೊಂಡ? 5. ಕವಣೆಯಲ್ಲಿ ಎಷ್ಟು ಹಾಕೊಂಡ? 1. 5 ಕಲ್ಲಿಂದ ಮಾಡೋದು ಗೊಲೆ ತಂದ ಕೆಡುವುದನ ಇಲ್ಲ. ಇವನು ದುರ್ಭಿಕ್ಷೆ ಜೀವನದಲ್ಲಿದ್ದ. ಇವನು ದೇವರ ಮಾತನ್ನ, ದೇವರ ಕೊಟ್ಟ ಅಭಿಷೇಕವನ್ನು ನಂಬುದ. ಇವತ್ತು ಅಭಿಷೇಕಿಸಲ್ಪಟ್ಟಿರುವವರೇ ದಾವೀದನ ಅಭಿಷೇಕವನ್ನು ನಂಬುದ. ನನ್ನ ದೇವರ ಅಭಿಷೇಕಿಸಿದ ನನ್ನ ಗೊಲ್ಲೆ ಹತ್ರ ಆದ್ರೂ ಸರಿ, ಅಂತ ದೊಡ್ಡ ವ್ಯಕ್ತಿ ಆದ್ರೂ ಸರಿ, ನಾನು ಗೆಲ್ತೇನೆ, ಯಾಕಂದ್ರೆ ನನ್ನಲ್ಲಿರುವಂಥ ಅಭಿಷೇಕ ಅಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಂಬುದು. ನೀವು ನಂಬ್ರಿ, ನಿಮಗಿರುವ ಅಭಿಷೇಕ ನಿಮಗಿಂತಲೂ ಮೇಲಾದ ಕಾರ್ಯ ಮಾಡುತ್ತೆ. ಅದಾಗುತ್ತೆ. ನಿಮ್ಮಲ್ಲಿರುವಂಥ ಅಭಿಷೇಕದಿಂದ ಅದು ಸಾಧ್ಯ. ವಾಕ್ಯದಲ್ಲಿ ನಾವು ತೋರಿಸ್ತೇವೆ, ಅನೇಕ ಕಾರ್ಯ ಉಪವಾಸ ತೋರಿಸ್ತೇನೆ. ಪರಿಶುದ್ಧಾತ್ಮ ನನ್ನೊಳಗೆ ಬಂದಾಗಲೇ ನಾನು ಯೇಸುವನ ದೇವರು ಅಂತ ಹೇಳಲಿಕ್ಕೆ ಸಾಧ್ಯ.
ಇಲ್ಲಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೊದಲನೇ ಕಲ್ಲಿನ ಹೆಸರೇನು? ಮೊದಲನೇ ಕಲ್ಲಿನ ಹೆಸರೇನು? ಅದ್ಭುತ ನಡೀತಾಲಿ ನಡೆಯಿತು. ಅಂತ ದೊಡ್ಡ ಮನುಷ್ಯ ಗೊಲ್ಯಾತನು ದಾವೀದನ ನೋಡಿ, ನಿನ್ನ ನಾಯಿ ಪಕ್ಷಿಗಳಿಗೆ ಆಹಾರ ಮಾಡಾಕ್ತೀನಿ ಬಾ ಅಂತ ಹೇಳಿ ಕರೆದಂತ ಗೊಲ್ಯಾತನು ಕೆಳಗೆ ಬೀಳ್ತಾನೆ. ಒಂದು ಕಲ್ಲಲ್ಲಿ ಅದ್ಭುತ. ಈ ವರ್ಷದಲ್ಲಿ ತುಂಬಾ ಪ್ರಯಾಸ ಪಡಬೇಡ್ರಿ. ಈ ನೋವಿನ ಮಧ್ಯದಲ್ಲಿ ಅದ್ಭುತ ಸ್ವರೂಪನ ನೀವು ಹುಡುಕ್ರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತದ ಮೇಲೆ ಅದ್ಭುತವನ್ನು ಕಂಡು ನಿಮ್ಮನ್ನ ಸುಭಿಕ್ಷೆಯರಿಗೆ ದೇವರು ನಡೆಸ್ತಾರೆ. ನೀನು ತುಂಟತನ, ನಿನ್ನ ಸೊಕ್ಕನ್ನ ನೋಡಕ್ ಆಗ್ತಿಲ್ಲ ಅಂತ ಹೇಳಿದಂತ ಅಣ್ಣಂದ್ರು ಅವನ ವೀರತ್ವವನ್ನ ನಿಂತ್ಕೊಂಡು ನೋಡ್ತಾರೆ. ಇಡೀ ಇಸ್ರಾಯೇಲರ ಸಮೇತವಾಗಿ, ಇಡೀ ಫಿಲಿಸ್ತೀನರ ಸಮೇತವಾಗಿ ಅವನ ಯುದ್ಧ ಚಾಣಕ್ಯವನ್ನ ಅವ್ರು ನೋಡ್ತಿದ್ದಾರೆ. ಇಂಥ ಕಾರ್ಯ ಈ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಬರಬೇಕು ಅಂದರೆ, ದೇವರೇ, ನಾನು ಮತ್ತೊಬ್ಬರಿಗೆ ಊಟವನ್ನು ಕೊಡ್ಲಿಕ್ಕೆ ಹೋಗ್ಬೇಕು. ದಾವೀದನ ಊಟ ಕೊಡ್ಲಿಕ್ಕೆ ಹೋದ, ಯೋಸೇಫನ ಊಟ ಕೊಡ್ಲಿಕ್ಕೆ ಹೋದ. ನಾನು ಮತ್ತೊಬ್ಬರಿಗೆ ವಾಕ್ಯವನ್ನು ಹಂಚುವುದಾದ್ರೆ, ಮತ್ತೊಬ್ಬರಿಗೆ ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರುವುದಾದ್ರೆ, ನಾನು ಸುಭಿಕ್ಷೆಯರಿಗೆ ಸುಲಭವಾಗಿ ನಾನು ಸಾಗಿಸಲ್ಪಡ್ತೀನಿ. ಹಲ್ಲೆಲೂಯಾ. ಸುವಾರ್ತೆ ಸಾರ್ತೀರಾ? ಮತ್ತೊಬ್ಬರಿಗೆ ಊಟ ಹಂಚ್ತೀರಾ? ಊಟ ಅಂದ್ರೆ ವಾಕ್ಯವನ್ನು ಹಂಚ್ರಿ. ಅವರಿಗೋಸ್ಕರ ಅಲ್ಲ, ನೀನು ಸುಭಿಕ್ಷೆಯಲ್ಲಿ ನಡೆಸಲ್ಪಡಬೇಕು. ಹಾಗಿರುವಾಗ ಇವತ್ತು ಕೆಲವರೆಲ್ಲ ನೋಡಿದೆ, ನಾನು ಸುವಾರ್ತೆ ಎಷ್ಟು ಜನರಿಗೆ ಸಾರದೆ, ಗುಡ್, ನಾಶವಂತಿರುವಂಥ ಜನ ದೇವರು ಇಲ್ಲಿದ್ದಾರೆ, ಬಿಡುಗಡೆ ಅಲ್ಲಿ ಸಿಗುತ್ತೆ ಅಂತ ಹುಡುಕಿ ಅಲಿತಿದ್ದಾರೆ. ಯೇಸು ಸ್ವಾಮಿ ಯಾರು ಅಂತ ಅನೇಕರು ಗೊತ್ತಿಲ್ಲ, ಬೈಬಲ್ನ ಓದಿಲ್ಲ, ಅಲ್ಪ ಸ್ವಲ್ಪ ತಿಳಿದಂತ ಅಲ್ಲಲ್ಲಿ ಕ್ರಿಸ್ತನ ಬಗ್ಗೆ, ಯೇಸುವಿನ ಬಗ್ಗೆ ತಪ್ಪಾಗಿ ಹೇಳುವಂಥ ವಿಚಾರನ ತಿಳಿದು ಅವರು ವಿರೋಧಿಸುತ್ತಲಾಗಿರ್ತಾರೆ. ಬಟ್ ಸತ್ಯವನ್ನು ತಿಳಿಸಿದರೆ, ಇವತ್ತು ಶಶಿಕಲಾ ಒಂದು ಮಾತು ಹೇಳಿದ್ರು, ಅವರ ಶುಗರ್ ಗ್ಯಾಂಗ್ರಿಗಾಗಿ ಕಾಲು ಕೊಳೆತಂತ ಸನ್ನಿವೇಶ, ಕಾಲು ಎರಡು ತೆಗಿಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಇಂದಿನ ಗಣಪತಿ ಹಬ್ಬದಲ್ಲಿ ಸಹೋದರ ಮಹಾದೇವರ ಸಂಘ ಒಂದು ಗಲಾಟೆ ಆಯಿತು. ನಾನು ಗಣಪತಿ ಕೂರ್ಸಕ್ಕೆ ಉಳಿಸ್ತೀನಿ, ಬೇಡ್ರಿ ಗಲಾಟೆಗಳಾಗುತ್ತೆ ಅಂತ ಹೇಳುವಾಗ ಅದೇ ವಾದ ವಿವಾದ. ಬಟ್ ವಿರೋಧಿಸುವಂಥ ವ್ಯಕ್ತಿ ಇವತ್ತು ನಮ್ಮನ್ನು ಕರೆದಿದ್ದಾರೆ. ಇವತ್ತು ಮುಗಿದ ತಕ್ಷಣ ನಾನು ಅವರು ಮೈಸೂರಿಗೆ ಹೋಗ್ತಿದ್ದೀವಿ. ಆಮೇಲೆ ಅಂಥವರನ್ನೇ ದೇವರು ಹುಡುಕುವಂಥ ದೇವರು. ಹಲ್ಲೆಲೂಯಾ. ನಿಮ್ಮನ್ನ ವಿರೋಧಿಸ್ತಾ ಇದ್ದಾರಾ? ಅವರಿಗೋಸ್ಕರ ಊಟವನ್ನು ಹಂಚ್ರಿ, ಅವರಿಗೋಸ್ಕರ ವಾಕ್ಯವನ್ನು ಹಂಚ್ರಿ, ಸುವಾರ್ತೆಯನ್ನು ಸಾರ್ರಿ. ಯಾರನ್ನ ವಿರೋಧಿಸೋದು ಬೇಡ. ಹೊಟ್ಟೆ ಕಿಚ್ಕೊಳ್ಳುವಂಥ ಅಣ್ಣನನ್ನ, ದ್ವೇಷ ಮಾಡುವಂಥ ಅಣ್ಣಂದರಿಗೆ ಊಟವನ್ನು ಕೊಟ್ಟಂತ ಯೋಸೇಫನಂತೆ, ತುಂಟತನ ಗೊತ್ತು ನಿನಗೆ ಅಂತೇಳಿ ಗೇಲಿ ಮಾಡುವಂಥ ಅಣ್ಣಂದರಿಗೋಸ್ಕರ ಯುದ್ಧ ಮಾಡಿ ಜಯವನ್ನು ತಂದು ಕೊಟ್ಟ ದಾವೀದನಂತೆ. ಇವತ್ತು ನಾವು ಇತರರಿಗಾಗಿ ಮೊಣಕಾಲು ಹಾಕೋಣ, ಇತರರಿಗಾಗಿ ಪ್ರಾರ್ಥನೆ ಮಾಡೋಣ, ಇತರರಿಗಾಗಿ ಸತ್ಯವೇದದ ಜ್ಞಾನವನ್ನು ಹೊಂದಿಕೊಳ್ಳೋಣ. ನನ್ನ ಆಸೆ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸತ್ಯವೇದ ಪರಿಚಿತವಾಗಿರಬೇಕು. ದಾವೀದನ ಸೌಲನು ತಿಮೋಥೆಗೆ ಹೇಳ್ತಾರೆ, ನಿನಗೆ ಚಿಕ್ಕ ವಯಸ್ಸಿನಿಂದಲೇ ಗ್ರಂಥಗಳ ಪರಿಚಯವಾಯ್ತಲ್ಲ. ಯಾವ ಪರಿಚಯ? ನಮಗೆಲ್ಲ ಮೊಬೈಲ್ ತುಂಬಾ ಪರಿಚಯ, ಸ್ಟೇಟಸ್ ಸ್ವಲ್ಪ ಒಂದು ಸ್ಟೆಪ್ ಮೇಲ್ಕೈತೆ, ತುಂಬ ವ್ಯತ್ಯಾಸವಾದ ರೀತಿಯಲ್ಲಿ ಜೀವನ ಕಳೆದು ಬಿಡಿದೆ. ವಾಕ್ಯಕ್ಕೆ ಈ ವರ್ಷ ಸಮಯ ನೀವು ಕೊಡೋದಾದ್ರೆ ನಿಜವಾಗ್ಲೂ ಸತ್ಯ ಹೇಳ್ತೀನಿ, ನೀವು ಸುಭಿಕ್ಷೆಯನ್ನು ಹೊಂದಿಕೊಂಡು ಈ ವರ್ಷವನ್ನು ಪೂರ್ಣಗೊಳಿಸ್ತೀವಿ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನೈರ್ಯವಾಗಿ ಆಶೀರ್ವಾದ ಮಾಡಿ ಸುಭಿಕ್ಷೆಗೆ ನಡೆಸಲಿ. ಎದ್ದು ನಿಂತ್ಕೊಳ್ಳುವ. ಸ್ತೋತ್ರ ಕರ್ತನೆ.